ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಮಲೆನಾಡಿನ ಭಾಗದ ಮತ್ತೊಬ್ಬ ಹೆಸರಾಂತ ವೈದ್ಯರು ನಮ್ಮ ಜೊತೆ ಇದ್ದಾರೆ. ಕೊಪ್ಪದ ಸರ್ಕಾರಿ ಆಸ್ಪತ್ರೆಯಲ್ಲಿ ದಂತ ವೈದ್ಯಾಧಿಕಾರಿಯಾಗಿ 15 ವರ್ಷಗಳ ಕಾಲ ಅತ್ಯದ್ಭುತವಾದ ಸೇವೆಯನ್ನು ಸಲ್ಲಿಸಿ ನಂತರ ಹಾಸನದ ಮೆಡಿಕಲ್ ಕಾಲೇಜಿನಲ್ಲಿ HOD ಕೂಡ ಅಲ್ಲಿನ ಪ್ರೊಫೆಸರ್ ಆಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿರುವಂಥವ್ರು. ಜೊತೆಯಲ್ಲಿಯೇ ವೈದ್ಯಕೀಯ ಕ್ಷೇತ್ರದಲ್ಲಿ ಕಳೆದ ಒಂದು 4 ದಶಕಗಳಿಂದ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕೊಪ್ಪದಲ್ಲಿಯೇ ಭಗವಾನ್ ಡೆಂಟಲ್ ಕ್ಲಿನಿಕನ್ನು ಕೂಡ ಪ್ರಾರಂಭ ಮಾಡಿರುವಂತಹ, ಜೊತೆಗೆ ಕಳೆದ ಹಲವಾರು ರೀತಿಯಲ್ಲಿ ಸಾಮಾಜಿಕ ಸೇವೆ ಚಟುವಟಿಕೆಗಳಲ್ಲೂ ಕೂಡ ತೊಡಗಿಸಿಕೊಂಡಿರುವಂತಹ ಕೊಪ್ಪದ ಖ್ಯಾತ ವೈದ್ಯರು, ಮಲೆನಾಡಿನ ಭಾಗದ ಖ್ಯಾತ ವೈದ್ಯರು ಆಗಿರುವಂತಹ ಪ್ರೊಫೆಸರ್ BK ಭಗವಾನ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ಸರ್, ಹೇಗಿದ್ದೀರಾ? ಫೈನ್ ಸರ್, ನಾನು ನಿಮ್ಮ ಬೆಳೆದು ಬಂದ ಹಾದಿ, ಮೆಡಿಕಲ್, ಇವೆಲ್ಲ ವಿಚಾರಗಳ ಕುರಿತಾಗಿ ನಂತರದಲ್ಲಿ ನಾನು ಕೇಳ್ತೇನೆ. ಮೊದಲನೇದಾಗಿ, ಒಬ್ಬ ದಂತ ವೈದ್ಯಾಧಿಕಾರಿಯಾಗಿರುವಂಥದ್ದು BK ಭಗವಾನ್ ಅವರು. ದಂತ ವೈದ್ಯಾಧಿಕಾರಿ, ಡೆಂಟಿಸ್ಟ್ ಅಂತ ಕರೆದಾಗ ನಿಮಗೆ ಹೇಗನ್ಸುತ್ತೆ? ನನಗೆ ಐ ಆಮ್ ವೆರಿ ಪ್ರೌಡ್ ಟು ಬಿ ಎ ಡೆಂಟಿಸ್ಟ್ ಬೇಸಿಕಲಿ. ಯಾಕೆಂದರೆ ನಾನು PUC ಯುವರಾಜಸ್ ಕಾಲೇಜ್ ಮೈಸೂರಿನಲ್ಲಿ ಮಾಡಿದೆ. ಓಕೆ. ಆಮೇಲೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ತಗೊಳ್ಳುವಾಗ ನನಗೆ ಮೆಡಿಕಲಿಗೆ ನನಗೆ ಆಸೆ ಇತ್ತು, ತುಂಬ ಆಸೆ ಇತ್ತು ಮೆಡಿಕಲ್ ಮಾಡಬೇಕು ಅಂತಲೇ. ಬಟ್ ನನಗೆ ಡೆಂಟಲ್ ಸಿಕ್ತು. ಓಕೆ. ಅಂದರೆ ಈ ಡೆಂಟಲ್ ಆಗಬೇಕು ಅನ್ನುವ ಒಂದು ಐಡಿಯಾ ಇತ್ತ ನಿಮಗೆ? ಸ್ಟಾರ್ಟಿಂಗಲ್ಲಿ ಏನಾದ್ರು ಒಂದು ಕಲ್ಪನೆ ಇಟ್ಕೊಂಡಿದ್ರಾ? ನನಗೆ BDS ಮಾಡಿದ್ದು ನನಗೆ ಈಗ ತುಂಬ ಸಂತೋಷ ಕೊಡ್ತಾ ಇದೆ. ಯಾಕೆಂತಂದರೆ ನನಗೆ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಓಕೆ. ನಾನು ಇದರೊಳಗೆ ವೃತ್ತಿ ಜೀವನದಲ್ಲೂ ಸಹ ಮೇಲೆ ಬಂದು ಫೈನಾನ್ಷಿಯಲ್ಲೂ ಸಹ ನಾನು ಇಂಪ್ರೂವ್ ಆಗಲಿಕ್ಕಾಯಿತು. ಓಕೆ. ಇಟ್ಸ್ ಎ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಓಕೆ ಅಂತ ನಾನು ಹೇಳಬಲ್ಲೆ. ಓಕೆ ಸರ್, ಈಗ ನಾನು ನಿಮ್ಮ ಒಂದು ಜೀವನದ ಕುರಿತಾಗಿ ಮಾತಾಡೋದಾದರೆ, ಆ ಪ್ರಾರಂಭಿಕ ಹಂತದಲ್ಲಿ ನಿಮ್ಮ ಒಂದು ಹುಟ್ಟಿನ ಒಂದು ಸ್ಥಳ ಆಗಿರ್ಬೋದು, ಇದೇ ಶೆಟ್ಟಿಕೊಪ್ಪ ಸಮೀಪದವರು ನೀವು. ನಿಮ್ಮ ಒಂದು ಬಾಲ್ಯದ ಜೀವನ, ನಿಮ್ಮ ಒಂದು ಕುಟುಂಬದ ಕುರಿತಾಗಿ ಏನು ಹೇಳ್ತೀರಿ? ನಾವೊಂದು ಸಾಮಾನ್ಯ ಕೃಷಿಕ ಕುಟುಂಬದಿಂದ ಬಂದಿರತಕ್ಕಂಥ. ಓಕೆ. ಶೆಟ್ಟಿಕೊಪ್ಪದಲ್ಲಿ ಬಣಗಿ ಕುಮಾರೇಗೌಡ ಕಮಲಮ್ಮ ದಂಪತಿಗಳ 4ನೇ ಪುತ್ರನಾಗಿ ನಾನು ಜನಿಸಿದೆ. ಓಕೆ. ಅವಾಗೆಲ್ಲ ನಿಮಗೆಲ್ಲ ಗೊತ್ತಿರ್ಬೋದು. ಆಗೆಲ್ಲ ನಮ್ಮದು ಶೆಟ್ಟಿಕೊಪ್ಪ ಅಂತಂದರೆ ನರಸಿಂಹರಾಜಪುರದಲ್ಲಿ ತುಂಬ ಬರಗಾಲ ಹೀಗೆಲ್ಲ ಇರ್ತಿತ್ತು. ತುಂಬ ಕಷ್ಟನೇ ಇತ್ತು ನಮಗೆಲ್ಲ. ಆದರೂ ಈಗ ಬಿಡಿ, ಈಗ ಭದ್ರಾ ನೀರೆಲ್ಲ ಚೆನ್ನಾಗಿ ಬಂದಿದೆ. ಈಗ ಎಲ್ಲಿ ಬೋರ್ ಹೊಡೆದ್ರೂ ನೀರು ಸಿಗ್ತದೆ. ನಮ್ಮ ಬ್ರದರ್ಸ್ ಎಲ್ಲ ಚೆನ್ನಾಗಿ ಆರ್ಥಿಕವಾಗಿಯೂ ಸಹ ಇದು ಅಡಿಕೆ ಬೆಳೆಯನ್ನೆಲ್ಲ ಬೆಳೆದು ತುಂಬ ಉತ್ತಮ ರೀತಿಯಲ್ಲಿದ್ದಾರೆ. ಓಕೆ. ನಾವು ಓದಬೇಕಾದ್ರೆ ತುಂಬ ಕಷ್ಟದಲ್ಲೇ ನಾವು ಜೀವನ ಮಾಡಿದ್ದೇವೆ. ಓಕೆ. ನಾನು ಪ್ರಾಥಮಿಕ ನಿಮ್ಮ ಒಂದು ಶಿಕ್ಷಣದ ಕುರಿತಾಗಿ ಹೇಳಿದ್ದಾರೆ. ನಿಮ್ಮ ಒಂದು ಪ್ರಾರಂಭಿಕ ಶಿಕ್ಷಣ, ಈಗ ಪ್ರಾರಂಭಿಕ ಆಗಿರ್ಬೋದು, ಹೈಸ್ಕೂಲ್ ಶಿಕ್ಷಣ ಕುರಿತಾಗಿ ಮಾತಾಡಿದ್ರೆ ಎಲ್ಲಿ ಸರ್ ನೀವು ಎಜುಕೇಷನ್ನ ಮಾಡಿರುವಂಥದ್ದು? ನಾನು ಪ್ರಾರಂಭಿಕವಾಗಿ ಇದು ಪ್ರಾಥಮಿಕ ಶಾಲೆ ಶೆಟ್ಟಿಕೊಪ್ಪದಲ್ಲಿ ಮಾಡಿದೆ. ಓಕೆ. 7th ಸ್ಟ್ಯಾಂಡರ್ಡ್ವರೆಗೂ ಶೆಟ್ಟಿಕೊಪ್ಪ. ಮತ್ತು 8ರಿಂದ 10th ತಾಲೂಕ್ ಬೋರ್ಡ್ ಸ್ಕೂಲ್ ಅಂತ ಇತ್ತು ಎನ್ನಾಪುರದಲ್ಲಿ. ಸೇಮ್ ಈಗಿನ ಹೈಸ್ಕೂಲ್ ಏನಿದೆ ಅದೇ. ಅಲ್ಲಿ ನಾನು SSLCವರೆಗೂ ಓದಿ, ಆನಂತರ ಇದು ಯುವರಾಜಸ್ ಕಾಲೇಜ್ನಲ್ಲಿ PCMB ತಗೊಂಡು ಅಲ್ಲಿ 2 ವರ್ಷ ಓದ್ಬಿಟ್ಟು ಆನಂತರ ನಾನು MBBS ಮತ್ತು BDS ಮತ್ತು BDSಗೆ ನೀವು ಜಾಯ್ನ್ ಆಗ್ತೀರಾ? MBBS ನೀವು ಜಾಯ್ನ್ ಆಗೋ ಟೈಮಲ್ಲಿ ಎಲ್ಲಿ ನೀವು ಪ್ರಾರಂಭಿಕವಾಗಿ ನೀವು ಶಿಕ್ಷಣವನ್ನು ಪಡೆದಿರುವಂಥ? ಆ್ಯಕ್ಚುಲಿ ಆಗೆಲ್ಲ MBBS ಮತ್ತು BDSಗೆ ಸೆಲೆಕ್ಷನ್ ಕಮಿಟಿ ಒಂದೇ ಇರ್ತಿತ್ತು. ಓಕೆ. MBBS ಸಿಗಲಿಲ್ಲ ಅಂದರೆ BDS ಕೊಡ್ತಿದ್ರು. ಆವಾಗ 4 ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳು ಮಾತ್ರ ಇದ್ದದ್ದು. ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜು, ಮೈಸೂರು ಮೆಡಿಕಲ್ ಕಾಲೇಜು, ಇದು ಹುಬ್ಬಳ್ಳಿ ಮೆಡಿಕಲ್ ಕಾಲೇಜು, ಗುಲ್ಬರ್ಗಾ ಮೆಡಿಕಲ್ ಕಾಲೇಜ್, ಬಳ್ಳಾರಿ ಮೆಡಿಕಲ್ ಕಾಲೇಜು. ಈ ರೀತಿ 4 ಪ್ರತಿಷ್ಠಿತ ಮೈಸೂರು ಮೆಡಿಕಲ್ ಕಾಲೇಜ್, ಅವು 4-5 ಮಾತ್ರ ಇದ್ದದ್ದು ಆವಾಗ. MBBS ಇಲ್ಲ ಅಂತಂದರೆ BDS ನಮಗೆ ಒಂದೇ ಒಂದು ಡೆಂಟಲ್ ಕಾಲೇಜ್ ಬ್ಯಾಂಗ್ಳೂರು ಸರ್ಕಾರಿ ದಂತವೈದ್ಯ ಕಾಲೇಜು, ವಿಕ್ಟೋರಿಯಾ ಆಸ್ಪತ್ರೆಗೆ ಅಟ್ಯಾಚ್ ಆಗಿರ್ತಕ್ಕಂಥದ್ದು, ಅದೊಂದೇ ಕಾಲೇಜು. ಸೊ ಅಲ್ಲಿ ನಮಗೆ BDS ಸಿಗ್ತಿತ್ತು. ಓಕೆ. ಆವಾಗೆಲ್ಲ ನಂದು 2 ಇಯರ್ ಯೂನಿವರ್ಸಿಟಿ ಬ್ಯಾಚ್. ಓಕೆ. ಅದಕ್ಕಿಂತ ಮೊದಲು MBBS ಮತ್ತು BDSನವರಿಗೆ ಒಟ್ಟಿಗೆ ಒಂದು ಪ್ರೀ ಪ್ರೊಫೆಷನಲ್ ಕೋರ್ಸ್ ಅಂತ 6 ತಿಂಗಳ ಕಾಲ ಒಟ್ಟಿಗೆ ಕ್ಲಾಸಸ್ ನಡೀತಾ ಇತ್ತು. ಓಕೆ. ಬಟ್ ನಮ್ಮದು 2 ಇಯರ್ ಯೂನಿವರ್ಸಿಟಿ ಆದ್ದರಿಂದ ಡೈರೆಕ್ಟಾಗಿ ನಾವು BDSಗೆ ಫಸ್ಟ್ BDSಗೆ ಅಥವಾ ಫಸ್ಟ್ MBBSಗೆ ಹೋಗುವ ಅವಕಾಶ ಇದ್ದದ್ದಾಗ. ಸೊ ನಾನು ಇದು ಫಸ್ಟ್ BDSಗೆ ಜಾಯಿನ್ ಆದೆ. ಓಕೆ. ನ್ಯಾರೋಲಿ ಐ ಲಾಸ್ಟ್ MBBS.
ಓಕೆ ನೆಕ್ಸ್ಟ್ ಚಾನ್ಸ್ ಆಲ್ಟರ್ನೇಟಿವ್ ಇಸ್ ಬಿ ಡಿ ಎಸ್. ಓಕೆ ಸೊ ಐ ವೆಂಟ್ ಟು ಬಿ ಡಿ ಎಸ್. ಓಕೆ ಸರ್, ಅದೇ ರೀತಿಯಲ್ಲಿ ನಿಮ್ಮ ಒಂದು ಮೆಡಿಕಲ್ ಶಿಕ್ಷಣ ಮುಗಿದ ನಂತರ ಪ್ರಾರಂಭಿಕವಾಗಿ ನಿಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದ್ದಿಲ್ಲಿ? ಎಸ್, ನಂದು ಅಲ್ಲಿ ಡೆಂಟಲ್ ಸರ್ಜರಿ ನಾನು ಅಲ್ಲಿ ಮುಗಿಸ್ಬಿಟ್ಟು ಫಸ್ಟ್ ಅಪಾಯಿಂಟ್ಮೆಂಟನ್ನು ನಂದು 1984. ಓಕೆ 84ರಲ್ಲಿ ಸರ್ಕಾರಿ ಆಸ್ಪತ್ರೆ ಕೊಪ್ಪಕ್ಕೆ ನಾನು ಅಸಿಸ್ಟೆಂಟ್ ಡೆಂಟಲ್ ಸರ್ಜನ್ ಆಗಿ ಅಪಾಯಿಂಟ್ಮೆಂಟ್ ಆಯಿತು. ಓಕೆ ಆಗ ಗೋವಿಂದಗೌಡರು ನನಗೆ ಸುಮಾರು ಕಡೆ ಇಲ್ಲಿ ಅವಕಾಶ ಇತ್ತು. ಅವಾಗೆಲ್ಲ KPSC ಇಂದ ನಮಗೆ ಸೆಲೆಕ್ಷನ್ ಮಾಡ್ತಾಯಿದ್ರು. ಓಕೆ KPSC ಅಂದರೆ ನಿಮಗೆ ಗೊತ್ತಿದೆ? ಅದೇ ಓಕೆ KPSC ಇಂದನೇ ಡೈರೆಕ್ಟ್ ಸೆಲೆಕ್ಷನ್. ಆವಾಗ MBBS ಆಗಲಿ ಅಥವಾ BDS ಆಗಲಿ ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ KPSC ಇಂದ ಇಂಟರ್ವ್ಯೂ ಎಲ್ಲ ಇರ್ತಿತ್ತು. ಓಕೆ ಅದ್ರ ಮೇಲೆ ಮೆರಿಟೋರಿಯಸ್ ಆಗಿ ಅದ್ರ ಪ್ರಕಾರ ನಮಗೆ ಅವಕಾಶ ಸಿಕ್ತು. ಎಲ್ಲಿ ಬೇಕಿದ್ರು ನಾನು ಅವಳ ಸೆಲೆಕ್ಟೆಡ್. ಇಲ್ಲಿ ಶೃಂಗೇರಿ ಇತ್ತು, ಯನ್ನಾಪುರ ಇತ್ತು, ಮತ್ತು ಕೊಪ್ಪ ಇತ್ತು ನನಗೆ ನಿಯರ್ ಬೈ. ನಾನು ಎಲ್ಲಿ ಸೇರಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಗೋವಿಂದಗೌಡರು ಆಗ ಆಗಷ್ಟೇ MLA ಆಗಿದ್ದರು. ಅವರು ನನಗೆ ಇಲ್ಲೇ ಬಾ ಅಣ್ಣ, ಕೊಪ್ಪಕ್ಕೆ ಬಾ ಅಂತಂದರು. ಓಕೆ, ಅಂದರೆ ನಿಮ್ಮೊಂದು 15 ವರ್ಷಗಳ ಕಾಲ ಕೊಪ್ಪದಲ್ಲಿ ನೀವು ದಂತವೈದ್ಯಾಧಿಕಾರಿಯಾಗಿ ನೀವು ಸೇವೆಯನ್ನು ಸಲ್ಲಿಸುವ ಒಂದು ಅವಕಾಶ ಬರುತ್ತೆ. ನಿಮ್ಮ ಪಕ್ಕದ ಊರೇ, ನೀವು ಶೆಟ್ಟಿಕೊಪ್ಪಾರೆ ಪಕ್ಕದ ತಾಲೂಕೆ ಕೊಪ್ಪ ಆಗಿರುವಂಥದ್ದು. ಆ 15 ವರ್ಷಗಳ ಜರ್ನಿಯಲ್ಲಿ ನೀವು ಮೆಲುಕು ಹಾಕುವಂಥ ಘಟನೆಗಳು ಯಾವ್ದು ಸರ್? ಆವಾಗ ಐ ವಾಸ್ ದ ಓನ್ಲಿ ಗೌರ್ಮೆಂಟ್ ಡೆಂಟಲ್ ಸರ್ಜನ್. ಓಕೆ, ಇಲ್ಲಿ ಈ ಸರೌಂಡಿಂಗ್ ಎಲ್ಲ ಈ 3 ತಾಲೂಕಿನಿಂದ ನಾನೊಬ್ಬನೇ. ನನಗೆ ಆ ಕಡೆ ಮುತ್ತಿನಕೊಪ್ಪದಿಂದ ಹಿಡಿದು ಈ ಕಡೆ ಕಿಗ್ಗ ಆ ಕಡೆಯಿಂದ ಎಲ್ಲ ಪೇಷಂಟ್ಸ್ ಬರ್ತಾಯಿದ್ರು, ಈ ಕಡೆ ಹೊರನಾಡು ಕಡೆಯಿಂದ ಎಲ್ಲ ಪೇಷಂಟ್ಸ್ ಬರ್ತಾಯಿದ್ರು. ಇಲ್ಲಿ ಯಾರೂ ಇರಲಿಲ್ಲ, ಗೌರ್ಮೆಂಟ್ ಡೆಂಟಿಸ್ಟ್ ಯಾರೂ ಇರಲಿಲ್ಲ. ಐ ವಾಸ್ ವೆರಿ ಬ್ಯುಸಿ, ಎವ್ರಿ ಒನ್ ನೋಸ್ ದಟ್. ಓಕೆ, ಬೆಳಿಗ್ಗೆ ನಾನು ಹಾಸ್ಪಿಟ್ಲಿಗೆ ಹೋಗಿ ಬಂದೆ ಅಂದರೆ ಮಧ್ಯಾಹ್ನ ಊಟ ಮಾಡುವಾಗಲೂ ಪೇಷಂಟ್ಸ್ ಬಂದು ಕೂರ್ತಿದ್ರು ಮನೆಯಲ್ಲಿ. ಆಮೇಲೆ 4 ಗಂಟೆ ಮೇಲೂ ಸಹ ಪೇಷಂಟ್ಸ್ ಬಂದು ಕೂರ್ತಿದ್ರು. ಸೊ ಐ ವಾಸ್ ಬ್ಯುಸಿ. ಅಲ್ಲಿ ನಮಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆಚ್ಚು ಫೆಸಿಲಿಟೀಸ್ ಇರ್ತಿರಲಿಲ್ಲ. ಗೋವಿಂದಗೌಡರು ಏನೋ ಒಂದು ಸ್ವಲ್ಪ ಮನ್ಸು ಮಾಡಿ ಇದು ಡೆಂಟಲ್ ಯೂನಿಟ್ ಒಂದು ತರಿಸ್ಕೊಟ್ರು. ಮತ್ತು ಬಾಕಿ ಯಾವ ಹಲ್ಲು ತೆಗಿಯೋದೊಂದು ಬಿಟ್ಟರೆ ನೋವಿಂದೊಂದು ಚಿಕಿತ್ಸೆಗೆ ಬಿಟ್ಟರೆ ಬಾಕಿದು ಯಾವುದು ಇರ್ತಿರಲಿಲ್ಲ. ಸೊ ಅದನ್ನೆಲ್ಲ ಹೊರಗಡೆ ಮಾಡ್ತಾ ಇದ್ದೆ ನಾನು ಆಗ. ಓಕೆ, ಸೊ ಹಾಗಾಗಿ ನಂತರದಲ್ಲಿ ಇಲ್ಲಿ 15 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ತೀರಾ. ಆ 15 ವರ್ಷಗಳ ಜರ್ನಿಲಿ ಯಾವುದಾದ್ರು ಒಂದು ಘಟನೆ, ಹೌದು ನಾನು ಈ ಘಟನೆ ನಾನು ಎಂದೂ ಕೂಡ ಮರೆಯಲ್ಲ ಅನ್ನೋ ಒಂದು ಇನ್ಸಿಡೆಂಟ್ ಇದ್ದರೆ ಯಾವ ಸರ್? ಆ ರೀತಿ ಸುಮಾರು ಇದ್ದಾವೆ. ಓಕೆ, ಆವಾಗ ನಾನು ಜಸ್ಟ್ BDS ಇತ್ತು. ಓಕೆ, BDS ಮಾಡಿದೆ. ಆ ನಂತರದಲ್ಲಿ ನಾನು ಸರ್ಕಾರಿ ಸೇವೆ ಮೂಲಕನೇ ನಾನು MDS ಮಾಡಲಿಕ್ಕೆ ಹೋದೆ ಬ್ಯಾಂಗ್ಳೂರಿಗೆ. ಆಯಿತಾ, ನನಗೆ ಆಸಕ್ತಿ ಇದ್ದದ್ದು ಸರ್ಜನ್ ಆಗಬೇಕು, ದೊಡ್ಡ ಸರ್ಜನ್ ಆಗಬೇಕು ಅಂತಲೇ ನನಗಿತ್ತು. ನಮ್ಮ MDS ಓರಲ್ ಆ್ಯಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿನೇ ತಗೊಂಡೆ. ಓಕೆ, ಅದು ನನ್ನ ವಿಶೇಷ ಆಯ್ಕೆ. ಓಕೆ, ಅದು ನಂದು MDSನಲ್ಲಿ ಸ್ಪೆಷಾಲಿಟಿ. ಓಕೆ, ಅದ್ರ ಬಗ್ಗೆ ನನಗೆ ತುಂಬ ಆಸಕ್ತಿ. ಇಲ್ಲಿದ್ದಾಗಲೂ ಅಷ್ಟೇ, ದೋ ಐ ವಾಸ್ ಎ ಡೆಂಟಲ್ ಸರ್ಜನ್, ಆಕ್ಸಿಡೆಂಟ್ ಕೇಸ್ಗಳೆಲ್ಲ ಬರ್ತಾಯಿದ್ವು. ನಾವು ಹೆಚ್ಚು ಮಾಡಲಿಕ್ಕೆ ಆಗ್ತಿರಲಿಲ್ಲ, ಬರೀ ಡೆಂಟಲ್ದು ಮಾತ್ರ ಟ್ರೀಟ್ಮೆಂಟ್ ಮಾಡಿಬಿಟ್ಟು ವಿ ಯೂಸ್ ಟು ರೆಫರ್ ಟು ಹೈಯರ್. ಎಸ್ ಸರ್, ಅಂದರೆ ಈಗ ಮುಖ ಮತ್ತು ದವಡೆ ಸರ್ಜರಿ ಎಷ್ಟು ಕಠಿಣವಾಗಿದೆ ಮತ್ತು ಅದು ಯಾವ ರೀತಿಯಾಗಿ ಅದು ನೀವು ಇದು ಮಾಡ್ತಾ ಇದ್ದೀರಿ ಈಗ? ಇಟ್ಸ್ ವೆರಿ ಪ್ಯಾಷನೇಟಿಂಗ್. ಓಕೆ, ಈಗ ನಮ್ಮದು ಓರಲ್ ಆ್ಯಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ ಅಂತಂದರೆ ಬಾಯಿ ಮುಖ ದವಡೆ ಸರ್ಜರಿ. ಎಸ್ ಕರೆಕ್ಟ್. ಅದು ಈವನ್ನು ಎಷ್ಟರ ಮಟ್ಟಿಗೆ ವಿಸ್ತಾರ ಆಗಿದೆ ಅಂತಂದರೆ ಕ್ರೇನಿಯೋಫೇಶಿಯಲ್ ಸರ್ಜರಿನೂ ಆಗಿದೆ ನಮ್ಮಲ್ಲಿ. ತುಂಬ ಈಗ ಬರೀ ಓರಲ್ ಆ್ಯಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ ಅಥವಾ ಕ್ರೇನಿಯೋಫೇಶಿಯಲ್ ಸರ್ಜರಿ ಮಾಡಿಬಿಟ್ಟು ಬರೀ ಫೇಶಿಯಲ್ಗೆ ಲಿಮಿಟ್ ಆಗಿಲ್ಲ. ಈಗ ವಿ ಆರ್ ಪರ್ಮಿಟೆಡ್ ಆ್ಯಂಡ್ ಆಲ್ಸೋ ವಿ ಆರ್ ಡೂಯಿಂಗ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಆಲ್ಸೋ. ಓಕೆ, ಫೇಶಿಯಲ್ ಎಸ್ಥೆಟಿಕ್ಸ್ ಆಲ್ಸೋ. ಓಕೆ, ಫೇಶಿಯಲ್ ಎಸ್ಥೆಟಿಕ್ಸ್ ಸರ್ಜರೀಸ್. ಆಲ್ ದಟ್ ಈಗ ನವಡೇಸ್ ಇಟ್ ಇಸ್ ಸೋ ಮಚ್ ಇಂಪ್ರೂವ್ಡ್. ಓಕೆ, ಅಂದರೆ ಸೊ ಇಂಪ್ರೂವ್ಡ್ ಅಂತಲ್ಲ, ಅಷ್ಟು ಡೆವಲಪ್ಡ್. ಲೇಸರ್ ವಿ ಆರ್ ಯೂಸಿಂಗ್, ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ. ಹಾಗೆ ನಮ್ಮದು ಸ್ಪೆಷಾಲಿಟಿ ಬಗ್ಗೆ ಹೇಳ್ತಾ ಹೋದರೆ ಅದು ಇನ್ನೂ ತುಂಬಾ ಆಗ್ತದೆ. ಟ್ರಾಮಾನೇ ಇದೆ. ಫೇಶಿಯಲ್ ಆಕ್ಸಿಡೆಂಟ್ ಕೇಸ್ಗಳು ಎಲ್ಲ ಅಟೆಂಡ್ ಮಾಡ್ತೀವಿ. ಕೆಲವರು ಬರೀ ಬಾಯ್ ಕ್ಯಾನ್ಸರ್ಸ್ನೇ ಅಟೆಂಡ್ ಮಾಡ್ತಾರೆ ನಮ್ಮಲ್ಲಿ. ಅವರು ಅದರೊಳಗೆ ಎಕ್ಸ್ಪರ್ಟೈಸ್ ಆಗಿರ್ತಾರೆ. ನಾನು ಹೆಚ್ಚಾಗಿ ಟ್ರಾಮಾಗೆ ಎಕ್ಸ್ಪೋಷರ್ ಆಗಿರ್ತಕ್ಕಂಥವ್ನು. ಸೊ ಅದರಲ್ಲೇ ಹೆಚ್ಚು ಸಾವಿರಾರು ಆಕ್ಸಿಡೆಂಟ್ ಕೇಸ್ಗಳನ್ನ ಅಟೆಂಡ್ ಮಾಡಿದ್ದೀನಿ. ವೆನ್ ಐ ಲೆಫ್ಟ್ ಕೊಪ್ಪ ಆ್ಯಂಡ್ ಜಾಯಿಂಡ್
ಎಸ್ ಸರ್, ನಾನು ಅದೇ ಕೇಳಬೇಕಂತಿದ್ದೆ. ಈ ಕೊಪ್ಪದ ಅಲ್ಲಿ ಒಂದು 15 ವರ್ಷಗಳ ಕಾಲ ಒಂದು ಜರ್ನಿ, ನಂತರ 15 ವರ್ಷಗಳ ನಂತರ ಹಾಸನಕ್ಕೆ ಹೋದ ನಂತರ ಇನ್ನೊಂದು ರೀತಿಯಲ್ಲಿ ನಿಮ್ಮ ಜರ್ನಿ ಪ್ರಾರಂಭ ಆಗುತ್ತೆ. ಹಾಸನದ ಮೆಡಿಕಲ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ HOD ಆಗಿ ಅಲ್ಲಿ ನೀವು ಮೆಡಿಕಲ್ ಕಾಲೇಜಿನಲ್ಲಿ ಒಂದು ಕಡೆ, ಎಸ್ ಕರೆಕ್ಟ್, ಅಲ್ಲಿ ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡುವುದರ ಜೊತೆಯಲ್ಲಿಯೇ ನಿಮ್ಮ ವೃತ್ತಿಯನ್ನು ಕೂಡ ಮಾಡ್ತಾರೆ. ಆ ಒಂದು ಸಂದರ್ಭ ಪ್ರೊಫೆಸರ್ ಆಗಿ ಅಲ್ಲಿ HOD ಆಗಿ ನಿಮ್ಮ ಒಂದು ಸೇವೆ ಯಾವ ರೀತಿಯಾಗಿದೆ ಸರ್? ದಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಎಸ್ ಸರ್, ಅದು ತುಂಬಾ ಇಂಟ್ರೆಸ್ಟಿಂಗ್. ನಾನು ಇಲ್ಲಿ ಸರ್ಕಾರಿ ಕೋಟಾದ ಮೂಲಕನೇ ನಾನು ಇದು MDS ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿನ ಆಯ್ಕೆ ಮಾಡಿದೆ. ಅದನ್ನು ಬೆಂಗಳೂರು ವಿಕ್ಟೋರಿಯಾ ಹಾಸ್ಪಿಟಲ್ ಮತ್ತು ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟ್, ನಮಗೆ ಒಂದೇ ವಾರ್ಡ್ ಈಸ್ ದ ಸೇಮ್ ಫಾರ್ ಪ್ಲಾಸ್ಟಿಕ್ ಸರ್ಜನ್ಸ್ ಆ್ಯಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ಸ್. ಅದು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಅಲ್ಲೆಲ್ಲ ಆಕ್ಸಿಡೆಂಟ್ ಕೇಸ್ಗಳನ್ನೆಲ್ಲ ಅಟೆಂಡ್ ಮಾಡ್ತಾಯಿದ್ವು. ಅಲ್ಲಿ ನಾನು ಸ್ಪೆಷಾಲಿಟಿನ ಕಲ್ತದ್ದು, ಯಾವುದು ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿನ ಕಲ್ತದ್ದು. ಅದರ ನಂತರ ಮತ್ತು 2 ವರ್ಷ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲೇ ನಾನು ಇಲ್ಲಿ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಯಲ್ಲೇ ಮತ್ತೆ 2 ವರ್ಷ ವರ್ಕ್ ಮಾಡಿ, ಅದು ರೂಲ್ ಇದೆ ಏನು ಗೊತ್ತಾ, ವಾಲಂಟ್ರಿ ತೊಗೊಬೇಕು ಅಂತಂದರೆ ಇಲ್ಲಿ ವರ್ಕ್ ಮಾಡಿ ಇದು PG ಇಲ್ಲಿ ಮಾಡಿದರೆ PG ಮುಗಿದ ಮೇಲೆ ಮತ್ತೆ 2 ವರ್ಷ ವರ್ಕ್ ಮಾಡಬೇಕು ಅಂತ ಕಂಪಲ್ಸರಿ. ಸೊ 2 ವರ್ಷ ನಾವು ಇಲ್ಲಿ ವರ್ಕ್ ಮಾಡಲೇಬೇಕು, ಅಲ್ಲಿವರೆಗೂ ನಮಗೆ ರಿಲೀವ್ ಮಾಡೋದಿಲ್ಲ. ಓಕೆ. ಸೊ 2 ವರ್ಷ ನಾನು ವರ್ಕ್ ಮಾಡಿ ಅಂದರೆ 15 ವರ್ಷ. ಮತ್ತು ನಾನು ಫ್ಯಾಗ್ ಎಂಡಲ್ಲಿ ಹೋದದ್ದು PG ಮಾಡಲಿಕ್ಕೆ. ಓಕೆ. ನನ್ನ ಉದ್ದೇಶ ಇದ್ದದ್ದು ಅದೇ, ನಿಧಾನವಾಗಿ ಅದನ್ನ PG ಮಾಡಿಕೊಂಡು ಗೌರ್ಮೆಂಟ್ ಕೆಲಸ ಬಿಟ್ಬಿಟ್ಟು ಪ್ರೈವೇಟ್ನಲ್ಲಿ ಸರ್ವಿಸ್ ಮಾಡಬೇಕು ಅಂತ ನಂದು. ಸರ್ಜರಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ ನನ್ನ ಉದ್ದೇಶ ಇತ್ತು. ಅದಕ್ಕೆ ನಾನು ಪ್ಲ್ಯಾಂಡ್ ವೇನಲ್ಲೇ ನಾನು ಐ ಸೆಲೆಕ್ಟೆಡ್ ದಿಸ್ ಸಬ್ಜೆಕ್ಟ್. ಆಮೇಲೆ ಇದು ಈಗ ಒಂದು ಹಂತ ಇಲ್ಲಿ ನಾನು ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡು ಮತ್ತೆ ಹಾಸನಕ್ಕೆ ಹೋದೆ. ಹಾಸನದಲ್ಲಿ ಫಸ್ಟು ಡೆಂಟಲ್ ಕಾಲೇಜ್ನಲ್ಲಿ, ಅಲ್ಲೊಂದು ಪ್ರೈವೇಟ್ ಡೆಂಟಲ್ ಕಾಲೇಜ್, ಅಲ್ಲಿ ನಾನು ರೀಡರ್ ಆಗಿ ಅಪಾಯಿಂಟ್ಮೆಂಟ್ ಆಯಿತು. ಆಮೇಲೆ ರೀಡರ್ ಆಯಿತು, ಅಸಿಸ್ಟೆಂಟ್ ಪ್ರೊಫೆಸರು, ಆಮೇಲೆ ಅಸೋಸಿಯೇಟ್ ಪ್ರೊಫೆಸರು ಆಗಿ ಐ ವಾಸ್ ಡ್ಯೂ ಫಾರ್ ಪ್ರೊಫೆಸರ್ ಪೋಸ್ಟ್. ಓಕೆ. ಬಟ್ ಅಲ್ಲಿ ವೇಕೆನ್ಸಿ ಇರಲಿಲ್ಲ. ಓಕೆ. ಅಷ್ಟೊತ್ತಿಗೆ ಮೆಡಿಕಲ್ ಕಾಲೇಜ್ ಓಪನ್ ಆಯಿತು. ಅಲ್ಲಿ ಒಂದು ಹೊಸ ಸರ್ಕಾರಿ ಮೆಡಿಕಲ್ ಕಾಲೇಜ್ ಓಪನ್ ಆಯಿತು. ಇಟ್ ವಾಸ್ ಇನ್ 2006. ಓಕೆ. ಸೊ ನನಗೆ 2009ನಲ್ಲಿ ಅಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ನಲ್ಲೂ ಒಬ್ಬರು ಪ್ರೊಫೆಸರ್ ಬೇಕು, ಒಬ್ಬರು ಅಸಿಸ್ಟೆಂಟ್ ಪ್ರೊಫೆಸರ್ ಬೇಕು, ಒಬ್ಬರು ಅಸೋಸಿಯೇಟ್ ಪ್ರೊಫೆಸರ್. ಯಾವುದೇ ಮೆಡಿಕಲ್ ಕಾಲೇಜ್ನಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ ತಗೊಳ್ಳಿ, ಇಟ್ಸ್ ಮ್ಯಾಂಡೇಟ್ರಿ. ಅವಾಗೆಲ್ಲ NMC ಏನು ಬರ್ತದೆ, ಮೆಡಿಕಲ್ ಕೌನ್ಸಿಲ್ಲು ಎಕ್ಸಾಮಿನೇಷನ್ ಮಾಡಬೇಕಾದ್ರೆ ಪ್ರತಿಯೊಬ್ಬರು ವಿ ಆರ್ ಆಲ್ ಈಕ್ವಿಲೆಂಟ್ ಟು ನಾವು 18 ಡಿಪಾರ್ಟ್ಮೆಂಟ್ ಪ್ರೊಫೆಸರ್ಗಳೆಲ್ಲ ಶುಡ್ ಬಿ ದೇ. ಎಲ್ಲ ಪರ್ಮನೆಂಟ್ ಅಪಾಯಿಂಟ್ಮೆಂಟೇ ಮಾಡಬೇಕು. ನನಗೆ ಒಂದು ಅಡ್ವಾಂಟೇಜ್, ನನಗೆ ಎಲ್ಲಿ ಹೋದ್ರೂ ಜಾಬ್ ಅಪಾರ್ಚುನಿಟಿ ವಾಸ್ ಸೋ ನೈಸ್ ಫಾರ್ ಮೀ, ಬಿಕಾಸ್ ಆ ಟೈಮ್ನಲ್ಲಿ ಹಾಗಿತ್ತು ನಮಗೆ. ಸಲೀಸ ಸಿಗ್ತಾಯಿತ್ತು ಜಾಬ್ ಸಹ. ನಾನು ಅಲ್ಲಿ ಪ್ರೈವೇಟಿಂದ ಬಿಟ್ಟೆ ಸೀದಾ ಇಲ್ಲಿಗೆ ಕರೆದ್ರು, ಅಪಾಯಿಂಟ್ಮೆಂಟ್ ಒಂದು ಇಂಟರ್ವ್ಯೂ ಕರೆದ್ರು. ಹೋದೆ, ಜಸ್ಟ್ ಅಪಿಯರ್ಡ್ ದ್ಯಾಟ್. ಆವಾಗ ಒಂದೇ ಮಾತು ಕೇಳಿದ್ರು ಅಲ್ಲಿ ಡೀನು, ನೋಡಿ ನಮಗೆ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ ಬೇಕು. ಅಲ್ಲಿ MDS ಯಾವ ಸಬ್ಜೆಕ್ಟ್ನವ್ರು ಬೇಕಿದ್ರು ತಗೊಳ್ತಾರೆ, ಆದರೆ ನನಗೆ ಬೇಕು ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ. ಆರ್ ಯು ಟ್ರೈನ್ಡ್ ವೆಲ್? ಇಲ್ಲಿ ಆಕ್ಸಿಡೆಂಟ್ ಕೇಸ್ಗಳೆಲ್ಲ ಬರ್ತವೆ, ಅಟೆಂಡ್ ಮಾಡಲಿಕ್ಕೆ ನೀವು ರೆಡಿ ಇದ್ದೀರಾ? ಎಸ್ ಸರ್, ನನ್ನ ಸಬ್ಜೆಕ್ಟೇ ಅದು, ನಾನು ಅಟೆಂಡ್ ಮಾಡ್ತೀನಿ, ಬರ್ತೀನಿ ಅಂತಂದರೆ. ಬಿಕಾಸ್ ಅವರು ಒಂದು ರೀತಿ ಆವಾಗೆಲ್ಲ ನಮಗೆ ಮೆಡಿಕಲ್ ಕಾಲೇಜ್ನಲ್ಲಿ, ಈಗ ಬಿಡಿ ಈಗ ಭಾಳ ಕಷ್ಟ ಉಂಟು. ಈಗ ನನ್ನ ಮಗಳೇ ಈಗ ವರ್ಕ್ ಮಾಡ್ತಾ ಇದ್ದಾಳಲ್ಲ ಬೆಳಗಾಂ ಮೆಡಿಕಲ್ ಕಾಲೇಜಲ್ಲಿ ಆಸ್ ENT ಹೆಡ್ ಆ್ಯಂಡ್ ನೆಕ್ ಸರ್ಜನ್ನು. ಅವ್ರಿಗೆ ಪಾಪ ಇನ್ನೂ ಪರ್ಮನೆಂಟ್ ಆಗಿಲ್ಲ. ನಮಗೆ ಆವಾಗ ಕರೆದು ಕೊಡ್ತಾಯಿದ್ರು ಜಾಬ್. ಆಗಿನ ಒಂದು ಸಂದರ್ಭ ಈಗಿನ ಸಂದರ್ಭಕ್ಕೆ ಡಿಫ್ರೆನ್ಸ್ ತುಂಬ ಇದೆ. ಆವಾಗ ಕರೆದು ಕೊಡ್ತಿದ್ರು ಅಂತಂದರೆ ನಿಮ್ಮ ಎಲಿಜಿಬಿಲಿಟಿ, ನಿಮ್ಮ ಎಕ್ಸ್ಪೀರಿಯೆನ್ಸು ಮತ್ತು ನಿಮ್ಮ ಅನುಭವ ಎಲ್ಲದರ ಮೇಲೂ ಡಿಪೆಂಡ್ ಆಗ್ತದೆ. ಎಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಇವರಿಗೆ, ಸರ್ಜರೀಸ್ ಹ್ಯಾಂಡ್ಲ್ ಮಾಡ್ತಾನೆ, ರಾತ್ರಿನೇ ಬಂದು ಅಟೆಂಡ್ ಮಾಡಿ ಮಾಡ್ತಾನೆ ಕೇಸಸ್ಸು ಅನ್ನೋದನ್ನು ನೋಡ್ತಾರೆ. ದೇ ಯೂಸ್ ಟು ಅಸೆಸ್. ಓಕೆ ಸರ್, ಅಂದರೆ ಹಂಗೆ ಅದೇ ರೀತಿಯಲ್ಲಿ ನಾವು ನೋಡ್ತಾ ಹೋದರೆ ಹಾಸನದ ಮೆಡಿಕಲ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಅಲ್ಲಿಂದ ನೀವು ಸೇವೆಯನ್ನು ಅಥವಾ ಅಲ್ಲಿ ನೀವು ಮಾಡಿದಂಥ ಒಂದು ಸರ್ವಿಸ್ನ ನೀವು ಮೆಲ್ಕ್ ಹಾಕಿ ನೋಡಿದ್ರೆ ಹೇಗೆ ಅನ್ಸುತ್ತೆ ಸರ್ ಆ ಒಂದು ಜರ್ನಿಯನ್ನು ಇದು ಮಾಡಿದ್ರೆ? ದಟ್ ಈಸ್ ಫ್ಯಾಂಟಾಸ್ಟಿಕ್. ಯಾಕೆಂದರೆ ಆ್ಯಸ್ ಎ ಸರ್ಜನ್ ಐ ವಾಸ್ ಫೀಲಿಂಗ್ extraordinary. I was feeling so proud. I was known in the whole district of Hassan. ನೀವು ಹಾಸನಲ್ಲಿ ಯಾರನ್ನೇ ಕೇಳಿ, ಎಲ್ಲೇ ಕೇಳಿ, I am known as a Overland maxillofacial surgeon. But I am the senior most, at present I am the senior most Overland maxillofacial surgeon of Hassan. ಸೊ ಹಾಗಾಗಿ ನನಗೆ ಪ್ರೈವೇಟ್ ಟ್ರಾಮಾ ಸೆಂಟರ್ಗಳಲ್ಲಿ
ಆಮೇಲೆ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲೂ ಸಹ ಡ್ಯೂಟಿ ಅವರ್ ಮುಗಿದ ಮೇಲೆ ನಮಗೆ ಅಲೌಡ್ ಟು ಡೂ ದ ಪ್ರಾಕ್ಟೀಸ್. ಡ್ಯೂಟಿ ಅವರ್ ಮುಗಿದ ಮೇಲೆ ನಾವು NPA ಫೋರ್ಗೋ ಮಾಡಿ ನಮಗೆ ಪರ್ಮಿಷನ್ ಇರ್ತಿತ್ತು ಓಕೆ ಆ ಟೈಮ್ನಲ್ಲಿ ಓಕೆ ಮಾಡಲಿಕ್ಕೆ, ಸರ್ಜರೀಸ್ ಮಾಡಲಿಕ್ಕೆ. ಸೊ ದೇ ಯೂಸ್ ಟು ಕಾಲ್ ಮೀ. ಐ ಹ್ಯಾಡ್ ಲಾಟ್ ಆಫ್ ಡಿಮ್ಯಾಂಡ್. ಆಲ್ಮೋಸ್ಟ್ ಎಲ್ಲ ನರ್ಸಿಂಗ್ ಹೋಮ್ಗಳಿಗೂ ನಾನು ಕೇಸಸ್ ಅಟೆಂಡ್ ಮಾಡಿದ್ದೀನಿ. ಬಟ್ ಮೋರ್ ಆಫ್ ಜನಪ್ರಿಯ ಹಾಸ್ಪಿಟಲ್ ಅಲ್ಲಿ ತುಂಬ ಕೇಸ್ಗಳು ಬರ್ತಿದ್ವು. ಓಕೆ ಅಲ್ಲೇ ಇರಬೇಕಾಗ್ತಿತ್ತು ನಾವು. ರಾತ್ರಿನೇ ಅಲ್ಲಿ ಆರ್ಥೋಪೆಡಿಕ್ ಸರ್ಜನ್ನು ಡಾಕ್ಟರ್ ಬಶೀರ್ ಅಂತ ಹೇಳ್ಬಿಟ್ಟು, ಹೀ ಈಸ್ ವೆರಿ ಶ್ರೂಡ್ ಅಂತಂದರೆ ಕೇಸ್ ಬಂತು ಅಂದ ತಕ್ಷಣ ಭಗವಾನ್ ಒಂದು ಮ್ಯಾಕ್ಸೆಲ್ ಬಂದಿದೆ, ಬರಬೇಕು, ಸರ್ಜರಿ ಮಾಡಬೇಕು. ಸರ್ಜರಿ ಮಾಡಬೇಕು ಅಂದ್ರೆ ಮಾಡಬೇಕು ಅವತ್ತು. ಅದರ್ವೈಸ್ ವಿಲ್ ಜಸ್ಟ್ ಇಗ್ನೋರ್ ಅಸ್, ನಮ್ಮನ್ನು ಬಿಟ್ಬಿಡ್ತಿರೋರು, ಬೇರೆ ಇನ್ನೊಬ್ರನ್ನ ಕರೆದು ಬಿಡ್ತಿದ್ರು ಹಾಗೆ. ಸೊ ಹಂಗಾಗಿ ನಾವು ಡೇ ಆ್ಯಂಡ್ ನೈಟ್ ನಮಗೂ ಇದು ಎಕ್ಸ್ಪೋಷರ್ ಇರ್ತಿತ್ತು ಚೆನ್ನಾಗೆ. ಇವನ್ ಹಾಸ್ಪಿಟ್ಲಲ್ಲೂ ಮಾಡ್ತಾ ಇದ್ದೆ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ. ಅಲ್ಲಿ ಫುಡ್ ಪೇಷಂಟ್ಸ್ಗೆಲ್ಲ ನಾವು ಅಲ್ಲೇ ಮಾಡ್ತಾ ಇದ್ವು. ಇವ್ರದ್ದಕ್ಕೆ ನಾವು ನಮ್ಮ ಟೈಮಿಂಗ್ಸ್ ನೋಡ್ಬಿಟ್ಟು ಸರ್ಜರಿ ಪೋಸ್ಟ್ ಮಾಡ್ತಾ ಇದ್ದೆ. ಓಕೆ ಸರ್, ಅಂದರೆ ನಿಮ್ಮ ಒಂದು ಇಷ್ಟು ವರ್ಷಗಳ ಒಂದು ವೃತ್ತಿ ಜೀವನದಲ್ಲಿ ಒಬ್ಬರು ಡೆಂಟಿಸ್ಟ್ ಆಗಿ ಮುಖ ಮತ್ತು ದವಡೆ ಸರ್ಜನ್ ಆಗಿ ಇದರಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿತ್ತು, 1 ಅಥವಾ 2 ಕೇಸನ್ನ ಮೇಲ್ಕೆ ಹಾಕಿ ನೋಡಿದ್ರೆ ನಿಮ್ಮ ಜೀವನದಲ್ಲಿ ಇದೊಂದು ಚಾಲೆಂಜಿಂಗ್ ಆಗಿತ್ತು, ಎಂದು ಕೂಡ ಮರೆಯೋಕ್ಕಾಗಲ್ಲ ಅಂತ ಒಂದು ಪರ್ಟಿಕ್ಯುಲರ್ ಕೇಸ್ಗಳು ಯಾವ ಸರ್? ಸರ್ ಅದು ನಿಮಗೆ ನಂತರ ಆಲ್ಬಮ್ ಇದೆ, ತೋರಿಸ್ತೀನಿ. ಓಕೆ. ಮುಖ ಜಜ್ಜಿ ಹೋಗಿರ್ತಕ್ಕಂಥ ಮುಖ, ಕರಡಿ ಕಿತ್ತಾಕಿರ್ತಕ್ಕಂಥದ್ದು. ಓಕೆ. ಅದನ್ನು ನಾವು ಸರಿ ಮಾಡಿ ಆಮೇಲೆ ಫೋಟೋ ತೆಗೆದು ನೋಡಿದಾಗ ಅದು ಡಿಫ್ರೆನ್ಸ್, ಆ ಸ್ಯಾಟಿಸ್ಫ್ಯಾಕ್ಷನ್ನು, ಆ ಜನಗಳು ನಮ್ಮ ಮೇಲೆ ಇರ್ತಕ್ಕಂಥ ನಂಬಿಕೆ, ಆಮೇಲೆ ಆ ವಿಶ್ವಾಸ, ಆಮೇಲೆ ಆ ಗ್ರ್ಯಾಟಿಟ್ಯೂಡ್. ಸರ್, ಈಗ ಒಂದು ಸಾಮಾನ್ಯವಾಗಿ ಆ ಮುಖ ಸಂಪೂರ್ಣವಾಗಿ ಕೆಲವೊಂದು ಆಕ್ಸಿಡೆಂಟ್ ಟೈಮಲ್ಲಿ ಅಥವಾ ಪ್ರಾಣಿಗಳು ದಾಳಿ ಮಾಡಿದ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಮುಖ ಒಂದು ರೀತಿ ವಿಕಾರ ಅಂದರೆ ಸಂಪೂರ್ಣವಾಗಿ ಜಡ್ಜ್ ಹೋದಾಗ ಅಥವಾ ತುಂಬ ಡ್ಯಾಮೇಜಸ್ಗಳಾದಾಗ ಅದು ನಾವು ಹಳೇದು ಹಿಂದೆ ಹೇಗಿತ್ತು ಅದೇ ರೀತಿ ಮಾಡೋಕ್ಕೆ ಸಾಧ್ಯ ಇದೆಯಾ? ಇಮಿಡಿಯೇಟ್ ಅಟೆಂಡ್ ಮಾಡಬೇಕು. ಓಕೆ. ಈಗ ವೆನ್ ದ ಕೇಸ್ ಕಮ್ಸ್, ಕೇಸ್ ಕೂಡಲೇ ಬಂದ ತಕ್ಷಣ ಫಸ್ಟ್ ನೋಡಬೇಕು ಹಾರ್ಟ್ ಟಿಶ್ಯೂ, ಸಾಫ್ಟ್ ಟಿಶ್ಯೂ ಎಷ್ಟು ಕಿತ್ಕೊಂಡು ಹೋಗಿರ್ತದೆ, ಹಾರ್ಟ್ ಟಿಶ್ಯೂ ಹೇಗೆ ಕಿತ್ಕೊಂಡು ಹೋಗಿರ್ತದೆ. ಯಾಕೆಂದರೆ ಒಂದಕ್ಕೊಂದು ರಿಲೇಟೆಡ್ ಸಾಫ್ಟ್ ಆ್ಯಂಡ್ ಹಾರ್ಟ್ ಟಿಶ್ಯೂಸ್ ಅಲ್ವಾ. ಆ ಹಾರ್ಟ್ ಟಿಶ್ಯೂ ಅಂದರೆ ಬೋನ್. ಸೊ ವೆದರ್ ಇಟ್ ಝೈಗೋಮ್ಯಾಟಿಕ್ ಬೋನ್ ಇರ್ಬೋದು ಇಲ್ಲಿ, ಅಥವಾ ಫ್ರಂಟಲ್ ಬೋನ್ ಇರಬಹುದು, ಅಥವಾ ಮ್ಯಾಂಡಿಬಲ್ ಇರ್ಬೋದು, ಅಥವಾ ಮ್ಯಾಕ್ಸಿಲ್ಲಾ ಇರ್ಬೋದು. ಓಕೆ. ಅದು ಎಲ್ಲಿ ಈಗ ಸಪೋಸ್ ಒಂದು ನನಗೆ ಇಫ್ ಐ ರಿಮೆಂಬರ್ ಒಂದು ಕರ್ಡಿ ಅಟ್ಯಾಕು, ಅದು ಹೀಗೇನೆ ಹಾಕಿ ಕಿತ್ಬಿಟ್ಟಿದೆ. ಓಕೆ. ಎಲ್ಲ ಬೋನ್ಗಳೆಲ್ಲ ಪುಡಿ ಆಗಿದೆ. ಬಟ್ ಸಾಫ್ಟ್ ಟಿಶ್ಯೂ ಎಲ್ಲ ಹಾಗೇನೆ ಇಂಟ್ಯಾಕ್ಟ್. ನೀವು ಬೋನ್ ಟಿಶ್ಯೂ ಕರೆಕ್ಟ್ ಮಾಡಿದ್ರ, ಪ್ಲೇಟಿಂಗ್ ಹಾಕಿ ಕರೆಕ್ಟ್ ಮಾಡಿ ಸೂಚರ್ ಮಾಡಿದ್ರ, ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್, ಫಸ್ಟ್ ಟ್ರೀಟ್ಮೆಂಟ್ ಇಸ್ ದ ಬೆಸ್ಟ್ ಟ್ರೀಟ್ಮೆಂಟ್. ಅದು ಏನಾಗ್ತದೆ ಅಂತಂದರೆ ಇಮಿಡಿಯೇಟಾಗಿ ವೆನ್ ದಟ್ ಟೈಪ್ ಆಫ್ ಪೇಷಂಟ್ ಕಮ್ಸ್, ರಾತ್ರಿ ಆದರೂ ನಾವು ಹೋಗಿ ಮಾಡಿದ್ರೆ ಅವರಿಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ, ನೋಡಲಿಕ್ಕೂ ಚೆನ್ನಾಗಿರ್ತದೆ ಫೇಸ್. ಆಮೇಲೆ ಯಾಕೆಂತಂದರೆ ನಾವು ಯೂಸ್ ಮಾಡೋದು ಫೈನ್ ನೀಡಲ್ಸ್, 20 ವೈಕ್ರಿಲ್ಲು, ಆ ಥರದ್ದು 20 ವೈಕ್ರಿಲ್ ಅಂತ ಹೇಳ್ತೀವಿ, ಅಥವಾ 30 ಅವೆರಡನ್ನ ಯೂಸ್ ಮಾಡ್ತೀವಿ. ಲೇಯರ್ ಬೈ ಲೇಯರ್ ಕ್ಲೋಸ್ ಮಾಡಬೇಕು. ಸಿ ದ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್ ಆಫ್ ದ ಬಾಡಿ ಈಸ್ ಫೇಸ್. ನಮ್ಮ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿನಲ್ಲಿ ಫಸ್ಟ್ ಹೇಳಿದೆ, ಇದು ಪ್ರಿಯಾಂಬಲ್ ಹೇಳಿದೆ ಹಾಗೆ, ಫೇಸ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್ ಆಫ್ ದ ಬಾಡಿ. ಡೋಂಟ್ ಡಿಸ್ಫಿಗರ್ ಇಟ್. ಅದನ್ನ ಡಿಸ್ಫಿಗರ್ ಮಾಡಬೇಡಿ, ಅದನ್ನ ನೀಟಾಗಿ ಅಟೆಂಡ್ ಮಾಡಿ ಮೇಂಟೈನ್ ಮಾಡಿ. ಓಕೆ ಸರ್, ಅದರ ಜೊತೆಯಲ್ಲಿಯೇ ಆ ಕೊಪ್ಪದಲ್ಲಿ ನಿಮ್ಮದೇ ಆದಂಥ ಭಗವಾನ್ ಕ್ಲಿನಿಕ್ನ ಕೂಡ ನೀವು ಪ್ರಾರಂಭ ಮಾಡಿರುವಂಥದ್ದು. ಎಸ್, ಅದ್ರ ಕುರಿತಾಗಿ ನಾವು ಮಾತಾಡಿದರೆ ಆ ಭಗವಾನ್ ಕ್ಲಿನಿಕ್ ಕೊಪ್ಪದಲ್ಲಿ ಯಾಕೆ ಪ್ರಾರಂಭ ಮಾಡಿದ್ರಿ ಒಂದು, ಇನ್ನೊಂದು ಭಗವಾನ್ ಕ್ಲಿನಿಕ್ ಕೊಪ್ಪದಲ್ಲಿ ಯಾವೆಲ್ಲ ಫೆಸಿಲಿಟಿಗಳು, ಯಾವೆಲ್ಲ ಒಂದು ಸರ್ವಿಸ್ಗಳು ಈಗ ಅಲ್ಲಿ ನೀಡಲಾಗ್ತಾ ಇದೆ ಈಗ ಅಟ್ ಪ್ರೆಸೆಂಟಾ? ಎಸ್, ಅದು ಮೊದಲಿಂದ ನಂದು ಅದು ತುಂಬ ಹಳೆಯ ಕ್ಲಿನಿಕ್. ಎಸ್, ನೀವೆಲ್ಲ ಕೇಳಿರ್ಬೋದು ಅವಾಗೆಲ್ಲ ಪಾಪ. ನಾನು ನಿಮಗೆ ಈಗಾಗಲೇ ಹೇಳಿದ್ದೀನಿ ಮೊದಲೇ, ಈ ಸರೌಂಡಿಂಗ್ ಏರಿಯಾದಲ್ಲಿ ಐ ವಾಸ್ ದ ಓನ್ಲಿ ಗೌರ್ಮೆಂಟ್ ಡೆಂಟಿಸ್ಟ್. ಜನರಿಗೆ ಈಗ ಹಲ್ಲು ತೆಗಿಯೋದಕ್ಕೆ, ಆಮೇಲೆ ನೋವು ಉಪಶಮನ ಮಾಡಲಿಕ್ಕೆ, ಚಿಕಿತ್ಸೆಗೆ, ಅದಕ್ಕೆಲ್ಲ ನಾವು ಫ್ರೀಯಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡ್ತಾಯಿದ್ವು. ಡೆಂಚರ್ ಕೊಡಲಿಕ್ಕೆ ಸೆಟ್ ಎಲ್ಲ ಕೊಡಬೇಕು ಅಂತಂದರೆ ನಾವು ಬೇರೆ ಕಡೆ ಲ್ಯಾಬಿಗೆ ಕಳಿಸಿ ತರಿಸಿ ಕೊಡಲೇಬೇಕಾಗ್ತಿತ್ತು. ಈಗಲೂ ನನ್ನ ಹತ್ರ ಹಲ್ಲು ಕಟ್ಟಿಸಿದವರು ಇದ್ದಾರಲ್ಲ, 2ನೇ ಸೆಟ್ಟು 3ನೇ ಸೆಟ್ಟು 10 ವರ್ಷಕ್ಕೊಮ್ಮೆ ಚೇಂಜ್ ಮಾಡಬೇಕು ಆರೋಗ್ಯ ದೃಷ್ಟಿಯಿಂದ ಅಂತ ಹೇಳ್ತೀವಿ. ಈಗಲೂ ಸಹ ನನ್ನ ಹತ್ರ ಬಂದು ಮಾಡಿಸ್ತಾ ಇರ್ತಾರೆ. ನನ್ನ ಹಳೆ ಪೇಷಂಟ್ಸ್ಗಳೇ ಈಗ ತುಂಬ ಇದ್ದಾವೆ. ಬರೀ ನಾವು ಬ್ಯಾಕ್ ಟು ಡೆಂಟಿಸ್ಟ್ರಿ. ಇಲ್ಲಿ ನಾವು ಏನು ಮಾಡ್ತೀವಿ ಈಗ ಅಂತಂದರೆ, ನನ್ನ ಹಳೆ ಪೇಷಂಟ್ ಜನರಲ್ ಡೆಂಟಲ್ ಪ್ರಾಕ್ಟೀಸ್ ನಾನು ಮಾಡ್ತಾ ಇದ್ದೀನಿ ಆ್ಯಸ್ ಯೂಶುವಲ್.
ಆಮೇಲೆ ರೂಟ್ ಕೆನಾಲ್ ಸ್ಪೆಷಲಿಸ್ಟ್ನ ಕರೆಸ್ತೀನಿ, ಓಕೆ. ಅದರೊಳಗೆ MDS ಮಾಡಿರ್ತಕ್ಕಂಥವ್ರು ಇದ್ದಾರೆ. ಓಕೆ. ಆಮೇಲೆ ಆರ್ಥೋ ಡೆಂಟಿಸ್ಟ್ ಅಂತ ಇರುತ್ತೆ. ಆರ್ಥೋ ಡೆಂಟಿಸ್ಟ್ ಅಂದರೆ ಆರ್ಥೋ ಮೀನ್ಸ್ ಕರೆಕ್ಷನ್ ಅಂತ ಜನ ತಪ್ಪು ತಿಳ್ಕೊಳ್ತಾರೆ. ಆರ್ಥೋ ಅಂದರೆ ಬೋನ್ ಅಂತ, ಬೋನ್ ಅಲ್ಲ. ಆರ್ಥೋ ಅಂದರೆ ಕರೆಕ್ಷನ್, ಪೀಡಿಕ್ಸ್ ಅಂದರೆ ಕಾಲು ಬೋನ್ಗಳು, ಕೈ ಬೋನ್ಗಳು, ಆಯಿತಾ. ಇವರು ಆರ್ಥೋ ಡೆಂಟಿಸ್ಟ್ ಅಂತಂದರೆ ಅವನು ಹಲ್ಲನ್ನು ಕರೆಕ್ಷನ್ ಮಾಡೋನು, ಆಯಿತಾ. He is ortho dentist. Okay. So we are getting ortho dentist also. Some people are getting confused. ಆಕ್ಸಿಡೆಂಟ್ ಆದ ತಕ್ಷಣ ಆರ್ಥೋ ಡೆಂಟಿಸ್ಟ್ಗೆ ಕಳಿಸ್ಬಿಡ್ತಾರೆ. ಆರ್ಥೋ ಅಂತ ಇತ್ತಲ್ಲ ಹೆಸರು, ಹಾಗಾಗಿ ನೋ, ಓರಲ್ ಆ್ಯಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ ಈಸ್ ದ ರೈಟ್ ಪರ್ಸನ್ ಟು ಡೂ ದ ಆಕ್ಸಿಡೆಂಟ್ ಕೇಸ್ಗಳನ್ನ ಟ್ರೀಟ್ ಮಾಡ್ತಕ್ಕಂಥದ್ದು. ಸರ್, ಅದೇ ರೀತಿಯಲ್ಲಿ ಈಗ ನೀವು ಈಗ ಪ್ರೊಫೆಸರ್ ಆಗಿ ಈಗ ನಿವೃತ್ತಿಯನ್ನು ಹೊಂದಿರುವಂಥದ್ದು, ನಿಮ್ಮ ಒಂದು ನಿವೃತ್ತಿಯ ನಂತರ ನಿಮ್ಮ ಒಂದು ಜೀವನ ಯಾವ ರೀತಿಯಾಗಿ ನಡೀತಾ ಇದೆ ಸರ್? ಈಗ ಅದೇ, ನಾನು ನಿವೃತ್ತಿಯ ನಂತರ ನಾನು 2015 ನನ್ನ ನಿವೃತ್ತಿ ಆಯಿತು. ಓಕೆ. ಆಯಿತಾ, 60 ಆವಾಗ. ಹಾಂ. ಸೊ ಆದರೂ ನನಗೆ ಪ್ರೈವೇಟ್ನಲ್ಲಿ ಬಿಡಲಿಲ್ಲ ಯಾರೂ ಅಲ್ಲಿ. ಅಲ್ಲಿ ಆ 2 ಮೆಡಿಕಲ್ ಕಾಲೇಜ್ನಲ್ಲಿ ಟಿಲ್ ರೀಸೆಂಟ್ಲಿ ಐ ವಾಸ್ ವರ್ಕಿಂಗ್. ಈವನ್ ನೌ ಐ ಆಮ್ ಗೋಯಿಂಗ್. ಎಸ್, ಓಕೆ. ಈಗಲೂ ಆಗಾಗ ಹೋಗ್ತಾ ಇರ್ತೀನಿ. ನನ್ನ ಓಲ್ಡ್ ಪೇಷಂಟ್ ನನ್ನನ್ನೇ ಕರೀತಾರೆ ಹಾಗೆ. ಮತ್ತು ಈಗ ತುಂಬ ಕಾಂಪಿಟೇಟಿವ್ ಆದ್ದರಿಂದ ಹೊಸ ಕೇಸ್ಗಳು ಬಂದ ತಕ್ಷಣ ಯಾರು ಹೋಗಿ ಹಿಡ್ಕೊಂಡು ಮಾಡ್ತಾರೋ ಸರ್ಜರೀಸು ಅವ್ರು ಮಾಡ್ಕೊಂಡು ಹೋಗ್ತಾರೆ. ನಾವು ಅದಕ್ಕಾಗಿ ನಾವು ಕಾಂಪೀಟ್ ಮಾಡಲಿಕ್ಕೆ ಆಗಲ್ಲ ವಿತ್ ದ ಯಂಗ್ಸ್ಟರ್ಸ್ ನಾವು. ಸೊ ಅದರಿಂದ ನಾನಿಲ್ಲಿ ನಿಯರ್ ಬೈ ಹಾಸ್ಪಿಟ್ಲ್ಗಳಾದ ಒಂದು ಪ್ರಶಮಿನಿ ಮತ್ತು ಆದರ್ಶದಲ್ಲಿ ದೇ ಆರ್ ವೆರಿ ಕೋಆಪರೇಟಿವ್. ಅಂಥವು ಯಾವ್ದಾರು ಕೇಸ್ ಇದೆ ಅಲ್ಲೇ ಹಾಕೊಂಡು ಮಾಡ್ತಾ ಇದ್ದೀನಿ. ಆಮೇಲೆ ಅಭಿನವದನ್ನು ಅಪ್ರೋಚ್ ಮಾಡಿದ್ದೀನಿ, ಅವರು ಶಿವಮೊಗ್ಗದಲ್ಲಿ, ಸಾರಿ ಶೃಂಗೇರಿನಲ್ಲಿ. ಅವರು ಬೆಂಗಳೂರಿಂದ ಕರೆಸ್ತಾ ಇದ್ದಾರಂತೆ ಸೇಮ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ನ. ನಿಮಗೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ಮೊನ್ನೆ ಯಾವುದೋ ಒಂದು ಕೇಸ್ ರೆಫರ್ ಮಾಡಿದ್ದು. ಓಕೆ. ಓಕೆ ಸರ್, ಅದೇ ರೀತಿಯಲ್ಲಿ ನಿಮ್ಮ ಒಂದು ವೈದ್ಯ ವೃತ್ತಿಯಲ್ಲಿದ್ದಾಗ ನಿಮಗೆ ಬೇರೆ ಬೇರೆ ಪ್ರಶಸ್ತಿಗಳು ಕೂಡ ಬಂದಿದ್ದಾವೆ. ನಿಮ್ಮದೇ ರೀತಿಯಲ್ಲಿ ನಿಮ್ಮ ಒಂದು ವೈದ್ಯಕೀಯ ಸೇವೆಯಲ್ಲಿದ್ದಾಗ ಬಂದಂಥ ಪ್ರಶಸ್ತಿಗಳು ಎಷ್ಟು ನಿಮಗೆ ಎನ್ಕರೇಜ್ ಮಾಡ್ತಾ ಇತ್ತು? ತುಂಬ ಎನ್ಕರೇಜಿಂಗ್ ಇದೆ. ಪ್ರಶಸ್ತಿ ನನಗೆ ಸರ್ವಿಸ್ನಲ್ಲೂ ಬಂದಿದೆ. ಆಮೇಲೆ ನಾನು ಸುಮಾರು ರಿಸರ್ಚ್ ಆರ್ಟಿಕಲ್ಸ್ ಸಹ ಬರೆದಿದ್ದೀನಿ. ಆಮೇಲೆ ಎಲ್ಲ ಜರ್ನಲ್ಸ್ನಲ್ಲಿ ಮತ್ತು ಈವನ್ ಕನ್ನಡದಲ್ಲೂ ಸಹ ಆರ್ಟಿಕಲ್ಸ್ ಬರೆದಿದ್ದೀನಿ. ಓಕೆ. ಅಲ್ಲಿ ಲೋಕಲ್ ಪೇಪರ್ನಲ್ಲಿ ತುಂಬ ಕನ್ನಡದಲ್ಲಿ ಆರ್ಟಿಕಲ್ಸ್ ಬರೆದಿದ್ದೀನಿ. ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ ಬಗ್ಗೆನೇ ಹೆಚ್ಚಾಗಿ ಬರೆದಿದ್ದೀನಿ. ಪ್ರಶಸ್ತಿಗಳು ಸಹ ಹುಡ್ಕೊಂಡು ಬಂತು ನನಗೆ. ಅದು ನಾನು ಅನಿಸುತ್ತೆ ನಂದು ಹಾರ್ಡ್ ವರ್ಕ್. ಇಟ್ ವಾಸ್ ಮೈ ಹಾರ್ಡ್ ವರ್ಕ್. ನಾನು ವಾರದಲ್ಲಿ 5 ದಿನ ನಾನು ಅಲ್ಲಿ ವರ್ಕ್ ಮಾಡಿದ್ರೆ, ಎಲ್ಲಿಗೆ ಅದು ಗೌರ್ಮೆಂಟ್ ಆಸ್ಪತ್ರೆನಲ್ಲಿ, ಅದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್. ಓಕೆ. ಮತ್ತು 2 ದಿನ ಊರಿಗೆ ಬರ್ತಿದ್ದೆ, ಶನಿವಾರ ಭಾನುವಾರ. ಓಕೆ. ಬಿಕಾಸ್ ಐ ವಾಸ್ ಪ್ರೊಫೆಸರ್ HOD ಆದ್ದರಿಂದ ಎಮರ್ಜೆನ್ಸಿ ಅಟೆಂಡ್ ಮಾಡಲಿಕ್ಕೆ ನಮ್ಮ ಜೂನಿಯರ್ಸ್ನೆಲ್ಲ ಬಿಟ್ಬಿಟ್ಟು ನಾನು ಬರ್ತಾ ಇದ್ದೆ ಇಲ್ಲಿ. ಓಕೆ. ಹಾಗಾಗಿ ಇದು ಡೆಂಟಿಸ್ಟ್ರಿ ಇಲ್ಲಿ ಮೇಂಟೈನ್ ಮಾಡಿದೆ, ಹಳೆ ಪೇಷಂಟ್ಗಳನ್ನ ಮೇಂಟೈನ್ ಮಾಡಿದೆ ನಾನು. ಸೊ ಅದೇ ಸರ್, ಈಗ ಕೊಪ್ಪದಲ್ಲಿ ಏನು ಭಗವಾನ್ ಡೆಂಟಲ್ ಕ್ಲಿನಿಕ್ ಇದೆ, ಇದು ಯಾವ್ಯಾವ ಟೈಮಿಂಗ್ಸ್ ಆಗೋ ವಾರಗಳು ಮತ್ತು ಏನೆಲ್ಲ ಇದು ಈಗ ಲಭ್ಯ ಇದೆ ಇಲ್ಲಿ? ಸರ್ವಿಸ್ ಯಾವ ರೀತಿಯಾಗಿದೆ? ಈಗ ಆ್ಯಕ್ಚುಲಿ ನಾನು ರಿಟೈರ್ಡ್ ಲೈಫಿಗೆ ಅಂತ ಹೇಳ್ಬಿಟ್ಟು ಒಂದು ಕೃಷಿ ಭೂಮಿನ ಒಂದು ತೆಗೆದು ಅದ್ರ ಬಗ್ಗೆನೇ ಈಗ ಒಂದು 2-3 ವರ್ಷದಿಂದ ಓಡಾಟ ಆಗ್ತಾಯಿತ್ತು. ಹಾಗಾಗಿ ನಾನು ಹೆಚ್ಚು ಕಾನ್ಸಂಟ್ರೇಟ್ ಮಾಡಲಿಲ್ಲ ಕ್ಲಿನಿಕ್ಕನ್ನು ಇಂಪ್ರೂವ್ ಮಾಡಲಿಕ್ಕೆ. ಇನ್ನು ನಾನು ಐ ಥಿಂಕ್ ಫ್ರಮ್ ಜೂನ್ ಜುಲೈ ಆನ್ವರ್ಡ್ಸ್ ಐ ವಿಲ್ ಸಿಟ್. ಓಕೆ. ಹಾಂ. ಓಕೆ. ಆ ಟೈಮಲ್ಲಿ ಸಂಪೂರ್ಣವಾಗಿ ಅವೈಲಬಲ್. ಆವಾಗ ನಾನು ಟೈಮಿಂಗ್ಸು ಎಲ್ಲ ಹಾಕಬೇಕು ಅಂತ ಮಾಡಿದ್ದೀನಿ, ಎಲ್ಲ ಡೀಟೇಲ್ಸ್. ಮತ್ತು ನಂದೆಲ್ಲ ಯೂಶ್ವಲಿ ಈಗೆಲ್ಲ ಆನ್ ಕಾಲ್ ಬರ್ತಾರೆ, ಅಂದರೆ ಫೋನ್ ಮಾಡ್ಕೊಂಡು ಬರ್ತಾರೆ. ಓಕೆ. ಡನ್. ಅಪಾಯಿಂಟ್ಮೆಂಟ್ ಈಸ್ ಬೈ ಆನ್ ಕಾಲ್. ಓಕೆ. ಹಾಂ. ಅಪಾಯಿಂಟ್ಮೆಂಟ್ ತೊಗೊಂಡು ಈಗೆಲ್ಲ ಅಪಾಯಿಂಟ್ಮೆಂಟ್ ತೊಗೊಂಡೇ ಬರೋದು ನಾನು. ಓಕೆ. ಓಕೆ ಸರ್, ಅದೇ ರೀತಿಯಲ್ಲಿ ಡಾಕ್ಟರ್ BK ಪ್ರೊಫೆಸರ್ ಭಗವಾನ್ ಅವರ ಕುಟುಂಬ ಸಂಪೂರ್ಣವಾಗಿ ವೈದ್ಯರ ಕುಟುಂಬ ಆಗಿರೋದು. ನಿಮ್ಮ ಧರ್ಮಪತ್ನಿಯರು ಕೂಡ ವೈದ್ಯರಾಗಿದ್ದರು, ಜೊತೆಯಲ್ಲಿ ನಿಮ್ಮ 2 ಪುತ್ರಿಯರು ಕೂಡ ಡಾಕ್ಟರ್ ಆಗಿರುವಂಥದ್ದು, ನಿಮ್ಮ ಅಳಿಯಂದರು ಕೂಡ ಡಾಕ್ಟರ್ ಆಗಿರುವಂಥದ್ದು. ಈ ಒಂದು ಕುಟುಂಬದ ಅಂದರೆ ಸಂಪೂರ್ಣವಾಗಿ ವೈದ್ಯ ಕುಟುಂಬದ ಬಗ್ಗೆ ಹೇಗೆ ಅನಿಸುತ್ತೆ? ಅದೇ ನಮ್ಮ ಆಸೆ ಇದ್ದದ್ದು ಹಾಗೇ. ಓಕೆ. ಎಲ್ಲರೂ ವೈದ್ಯರಾಗಬೇಕು ಅಂತಲೇ ಇತ್ತು, ಮಕ್ಕಳಿಗೂ ಸಹ ವೈದ್ಯರಾಗಬೇಕು ಅಂತಲೇ ಇತ್ತು. ನಾನು ಮದುವೆ ಆದ ಶುರುವಿನಲ್ಲಿ ನನ್ನ ವೈಫ್ ಇಲ್ಲಿ ಬಂದಾಗ ಆಯುರ್ವೇದಿಕ್ ಕಾಲೇಜ್ ಇತ್ತಲ್ಲಿ, ಅವಳು ಆಯುರ್ವೇದ ಡಿಗ್ರಿ ಮಾಡಿದ್ಲು. ಕೊಕ್ಕರ್ಣೆ ಕುಶಲ್ ಶೆಟ್ಟರು ಅವರು ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಅರೂರು ರಮೇಶ್ ರಾಯರ್ ತಗೊಂಡ್ರು. ಇಲ್ಲಿ ನಮ್ಮ ಗೌರ್ಮೆಂಟ್ ಆಸ್ಪತ್ರೆ ಎದುರುಗಡೆನೇ ಇತ್ತು ಆವಾಗ. ಓಕೆ. ಸೊ ಶಿ ವಾಸ್ ಗೋಯಿಂಗ್ ದೇರ್ ಆಸ್ ಎ ಲೆಕ್ಚರರ್. ಓಕೆ. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು ಅವ್ರದ್ದು. ಆಮೇಲೆ ಶಿ ರಿಟೈರ್ಡ್ ಆ್ಯಸ್ ಪ್ರೊಫೆಸರ್ ಹಿಯರ್. ಒಂದು. ಆಮೇಲೆ ಮಕ್ಕಳು ನನಗೆ ನನ್ನ ಏಳಿಗೆಗೆ ನನ್ನ ಹೆಂಡತಿಯೇ ಕಾರಣ. ನಾನು ಇದು ಸೇವಾ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಾಗಲೂ ಅಷ್ಟೇ ಓಡಾಡ್ತಾ ಇದ್ದದಕ್ಕೂ ಅಬ್ಜೆಕ್ಷನ್ ಮಾಡ್ತಿರ್ಲಿಲ್ಲ. ಆಮೇಲೆ ಕ್ಲಿನಿಕಲ್ಲೂ ಸಹ ನಾನು ಪುರ್ಸೊತ್ತಿಲ್ಲದೇ ಕೆಲಸ ಮಾಡ್ತಾಯಿದ್ರು.
ಅಸಿಸ್ಟ್ ಮಾಡ್ತಾಯಿದ್ಲು. ಅವಳೇ ನನಗೆ ರಿಸೆಪ್ಷನಿಸ್ಟು, ಅವಳೇ ನನಗೆ ಅಸಿಸ್ಟೆಂಟು ಎಲ್ಲ. Okay. ಇನ್ನು ಹೇಳಬೇಕು ಅಂತಂದರೆ ಮತ್ತು ಮಕ್ಕಳ ಎಜುಕೇಷನ್ ಬಗ್ಗೆನೂ ಎಸ್ ಕರೆಕ್ಟ್. ಮಕ್ಕಳನ್ನ ನಾವು ಲಿಟಲ್ ರಾಕ್ನಲ್ಲಿ ಫಸ್ಟ್ ಹಾಕಿದ್ವು. ಓಕೆ. ಅಲ್ಲಿ ಸರಿ ಬರಲಿಲ್ಲ, ಹಾಸ್ಟೆಲ್ ಸರಿ ಬರಲಿಲ್ಲ ಅಂತೇಳಿ ಮತ್ತೆ ಅಲ್ಲಿ ಒಂದು ಮನೆ ಮಾಡಿದು. ನಮ್ಮ ಅತ್ತೆ ಅವ್ರ ಜೊತೆ ಇದ್ದರು. ನನ್ನ ವೈಫು ಸಹ ವಿ ಯೂಸ್ ಟು ಗೋ ಎವ್ರಿ ವೀಕ್. ಓಕೆ ಡನ್. ಅದು ಮಕ್ಕಳ ಎಜುಕೇಷನೇ ಇಂಪಾರ್ಟೆಂಟ್ ಅಲ್ಲ ನಮಗೆ, ಹಾಗಾಗಿ. ಆಮೇಲೆ ಒಬ್ಬಳು ಏನಪೋಯದಲ್ಲಿ BDS ಮಾಡಿದ್ಲು. ಓಕೆ. ಮಾಡಿ ಅವಳು ಶಿ ಗಾಟ್ ಮ್ಯಾರಿಡ್ ಟು ಯೂರಾಲಜಿಸ್ಟ್, MBBS MS MCH. ಓಕೆ. ಹಾಗೆ 3 ವರ್ಷ ಅದು MS 3 ವರ್ಷ MCH 3 ವರ್ಷ ಮಾಡಿ ಯೂರಾಲಜಿ ಪ್ರೊಫೆಸರ್, ಇದು ಯೂರಾಲಜಿಯಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಬೋರಿಂಗ್ ಹಾಸ್ಪಿಟಲ್ ವರ್ಕ್ ಮಾಡ್ತಾಯಿದ್ರು. ಆಮೇಲೆ ಅವರಿಗೆ ಸ್ವಲ್ಪ ಒಲವು ಸ್ವಲ್ಪ ಆ ಕಡೆ ಇತ್ತು, ದುಬೈ ಅಲ್ಲೆಲ್ಲ ಸರ್ವಿಸ್ ಮಾಡಬೇಕು ಅಂತ. ಸ್ವಲ್ಪ ಕೆಲವು ವರ್ಷ ಅಲ್ಲಿಂದ ಸರ್ವಿಸ್ ಮಾಡಿ ಬಂದು ಮತ್ತೆ ಬೇಕಿದ್ರೆ ಯಾವುದಾದ್ರು ಮೆಡಿಕಲ್ ಕಾಲೇಜ್ ಸೇರ್ಕೊಳ್ಳೋಣ ಅನ್ನೋ ಒಂದು ಇದಿತ್ತು. ಹಾಗಾಗಿ ಅಲ್ಲಿ ಒಳ್ಳೆ ಆಫರ್ ಸಿಕ್ತು. ಅಬುದಾಬಿನಲ್ಲಿ ಹೋಗಿ ಸೇರಿಕೊಂಡ್ರು. ಇಬ್ಬರು ಅಲ್ಲೇ ಇದ್ದಾರೆ. ಆಮೇಲೆ ಒಬ್ಬ ಮೊಮ್ಮಗ ಇದ್ದಾನೆ ಅಲ್ಲಿ. ಓಕೆ. ಎರಡನೇ ಅವಳು ENT ಸರ್ಜನ್ನು. ಅವಳು ಸಹ ಮೂಡ್ಬಿದ್ರೆನಲ್ಲಿ PUC ಮಾಡಿದ್ಲು. ಆವಾಗ ನನ್ನ ವೈಫು ಅಲ್ಲಿ ಹೋಗಿ ಇರ್ತಿದ್ಲು. ಓಕೆ. ಅಷ್ಟು ಬಿಕಾಸ್ ಈಗ ಅದು ಟರ್ನಿಂಗ್ ಪಾಯಿಂಟ್ ನಮಗೆ. ಎಸ್ ಕರೆಕ್ಟ್. ಹಾಗಾಗಿ ಸೊ ಶಿ ಸ್ಕೋರ್ಡ್ ವೆಲ್ ಆ್ಯಂಡ್ ಶಿ ಗಾಟ್ ಸೀಟ್ ಇನ್ ಹಾಸನ್ ಮೆಡಿಕಲ್ ಕಾಲೇಜ್. ಓಕೆ. ಆಯಿತಾ? ಓಕೆ. ಸೊ ಚೆನ್ನಾಗಾಯಿತು. ಓಕೆ. ಆಮೇಲೆ ಅವಳು ನೀವು ಇದ್ದಂಥ ಕಾಲೇಜಿಗೆ ಅಂದರೆ ಇಲ್ಲ, ನಾನು ಅವಳು ಸೇರ್ಕೊಂಡು ಮೇಲೆ ನಾನು ಹೋದ್ದು. ಅಲ್ಲಿ ಏನಾಯಿತು, ಅವಳ ಮೂಲಕ ಅಲ್ಲಿ ಡೀನ್ ಕೇಳಿದ್ರು ನಿಮ್ಮ ಡ್ಯಾಡಿ ಏನು ಮಾಡ್ತಿದ್ದಾರೆ ಅಂತ. ಆವಾಗ ಅವ್ರು ಹೇಳಿದ್ರು ಅಲ್ಲಿ ಡೆಂಟಲ್ ಕಾಲೇಜ್ನಲ್ಲಿ OMF ಸರ್ಜನ್ ಅಂತ. ಹಾಗಿದ್ರೆ ಯಾಕೆ ಬರಬಾರ್ದು ಅವ್ರು ಇಲ್ಲಿ ಅಂತ ಹೇಳಿ ಇಂಟರ್ವ್ಯೂನಲ್ಲಿ ಕರೆದು, ನೀವು ಬರೋದಾದರೆ ನೀವು ಬನ್ನಿ. ನೀವು ಪ್ರೊಫೆಸರ್ ಇದ್ದಾಗ ನಿಮ್ಮ ಮಗಳದು ಇದು ಕೂಡ ಹಾಗೆ. ಅಲ್ಲಿ ಅವರು ನನ್ನ ಮಗಳು ಹೇಳಿದ ಮೇಲೆ ನನಗೆ ಕರೆ ಬಂತು ಅಲ್ಲಿ, ಹೀಗೆ ಇಂಥ ದಿನ ಇಂಟರ್ವ್ಯೂ ಇದೆ, ನೀವು ಬನ್ನಿ ಅಂತ ಹೇಳ್ಬಿಟ್ಟು. ಬಿಕಾಸ್ ದೇ ವಾಂಟೆಡ್ ಎ ಗುಡ್ ಸರ್ಜನ್ ಆಲ್ಸೋ ಅಲ್ಲ, ಹಾಗಾಗಿ. ಓಕೆ ಸರ್, ಅಂದರೆ ಇಷ್ಟು ವರ್ಷಗಳ ವೃತ್ತಿ ಜೀವನವನ್ನು ಒಂದು ಬಾರಿ ಈಗ ಹಿಂದೆ ತಿರುಗಿ ನೋಡಿದ್ರೆ ಈಗ ಪ್ರೆಸೆಂಟ್ ಈಗಲೂ ಕೂಡ ವೃತ್ತಿಯನ್ನು ನೀವು ಮಾಡ್ತಾ ಇದ್ದೀರಾ, ಹೇಗೆ ಅನ್ಸುತ್ತೆ ಸರ್? ಒಂದು ಸಾರ್ಥಕ ಜೀವನ ಅಂತ ನಾನು ಹೇಳ್ಕೋಬೋದು. ಯಾಕಂತಂದರೆ ನಾನು ನೂರಾರು ರೋಗಿಗಳಿಗೆ, ಸ್ಪೆಷಲಿ ಇನ್ನು ಹಾಸನ್ನಲ್ಲಿ ಅದು ಸಾವು ಬದುಕಿನ ಪ್ರಶ್ನೆ. ಪೇಷಂಟ್ಸ್ನ ಎಷ್ಟೆಷ್ಟು ಹೊತ್ತಿಗೂ ಹೋಗಿ ಅಟೆಂಡ್ ಮಾಡಿದ್ದೀನಿ. ಇವಾಗಲೂ ಜನ ನನ್ನನ್ನು ರಿಮೆಂಬರ್ ಮಾಡ್ತಾರೆ. ಅದು ಆಲ್ಬಮೇ ಇದೆ, ನಿಮಗೆ ತೋರಿಸ್ತಾರೆ. ಒಂದು ಸ್ಕಾರ್ ಉಳಿಯೋದಿಲ್ಲ. ಆ ಫೇಸ್ನ ಹಾಗೇ ಮೇಂಟೈನ್ ಮಾಡಿರ್ತೀವಿ. ಬರುವಾಗ ಎಷ್ಟು ವಿಕಾರ ಆಗಿರ್ತದೆ. ಆಗ ಒಂದು ರೀತಿ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಾತಿರುತ್ತೆ. ಮತ್ತು ನನ್ನ ಎರಡನೇ ಮಗಳ ಬಗ್ಗೆ ನಿಮಗೆ ಹೇಳಬೇಕು ಅಂತಂದೆ. ಅವಳು ENT ಹೆಡ್ ಆ್ಯಂಡ್ ನೆಕ್ ಸರ್ಜನ್ನು. ಅವಳು ನಾವು ಶಿ ಈಸ್ ವರ್ಕಿಂಗ್ ಇನ್ ಬೆಳಗಾವಿ ಕಾಲೇಜ್, ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾಳೆ. ಅವಳ ಗಂಡ ಆರ್ಥೋಪೆಡಿಕ್ ಸರ್ಜನ್ನು. ಓಕೆ. ಅವರು ಅಲ್ಲಿ KLEನಲ್ಲಿದ್ದಾರೆ, ಪಕ್ಕದಲ್ಲಿ ಇನ್ನೊಂದು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಅಲ್ಲಿ. ಅದು ಸುಖಿ ಕುಟುಂಬ. ಮೊನ್ನೆ ಡೆಲಿವರಿ ಆಯಿತು. ಹಾಗಾಗಿ ನನ್ನ ವೈಫಿಗೆ ಅಲ್ಲಿ ಹೋಗಿದ್ದಾಳೆ. ಓಕೆ. ನಿನ್ನೆ ನಾನು ಬಂದದ್ದು ಅಲ್ಲಿಂದ. ಓಕೆ ಸರ್. ಓಕೆ. ಅದೇ ರೀತಿಯಲ್ಲಿ ನಿಮ್ಮ ಒಂದು ಸರ್ವಿಸ್ನ ಕುರಿತಾಗ ಮತ್ತೆ ಲಯನ್ಸಲ್ಲೂ ಕೂಡ ಇದ್ರಿ, ಕೊಪ್ಪ ಲಯನ್ಸಲ್ಲೂ ಇದ್ರಿ, ಹಾಸನಲ್ಲೂ ಕೂಡ ಇದ್ದಿದ್ದು. ಈ ಸೇವಾ ಸಂಸ್ಥೆಗಳಲ್ಲಿ ನಿಮ್ಮ ಒಂದು ಚಟುವಟಿಕೆಗಳ ಕುರಿತಾಗಿ ಏನು ಹೇಳ್ತೀರಾ ಸರ್? ಎಸ್, ನಾನು ಹಲವಾರು ಸಂಘ ಸಂಸ್ಥೆಗಳ ಜೊತೆ ನಾನು ಸೇರ್ಕೊಂಡ್ಬಿಟ್ಟು ಕೆಲಸ ಮಾಡಿದೆ. ಒಂದು ಲಯನ್ಸ್, ಮತ್ತೊಂದು ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್, ಭಾರತೀಯ ದಂತವೈದ್ಯ ಸಂಘ. ಅದರಲ್ಲಿ ನಾನು ಪ್ರೆಸಿಡೆಂಟ್ ಆದೆ. ಮತ್ತು ಲೋಕಲ್ ರೆಪ್ರೆಸೆಂಟೇಟಿವ್ ಸ್ಟೇಟ್ ಆದೆ. ಈಗ ವಾಪಸ್ ಬ್ಯಾಕ್ ಟು ಚಿಕ್ಕಮಗಳೂರಿನಲ್ಲಿ ಈಗ ಮೆಂಬರ್ ಆಗಿದ್ದೀನಿ. ಇದಕ್ಕೂ ಮೊದಲು ಅಲ್ಲಿ ನಾನು ಪ್ರೆಸಿಡೆಂಟ್ ಎಲ್ಲ ಆಗಿದ್ದವನು ಹಾಸನದಲ್ಲಿ. ಯಾವುದು ನಮ್ಮ ದಂತವೈದ್ಯಕೀಯ ಸಂಘದ ಬಗ್ಗೆ ಹೇಳಿದ್ರೆ ಅದು ಒಂದು ಪಾರ್ಟ್. ಮತ್ತು ಲಯನ್ಸ್ ಸೇವಾ ಸಂಸ್ಥೆ. ಲಯನ್ಸ್ ಸೇವಾ ಸಂಸ್ಥೆ ಅದೇನೋ ನನ್ನ ರಕ್ತಗತದಲ್ಲೇ ಬಂದಂಗೋ ಏನೋ ಹಾಗೆ ಆಗಿಬಿಟ್ಟಿದೆ. ಯಾಕೆಂದರೆ ನಾನಿಲ್ಲಿ ಕೊಪ್ಪದಲ್ಲಿದ್ದಾಗ ನನಗೆ ಗೋವಿಂದಗೌಡರ ಮಗ ಹೆಜ್ಜಿ ವೆಂಕಟೇಶ್ ಇದ್ದಾರಲ್ಲ, ಅವರು ನನ್ನನ್ನು ಫಸ್ಟ್ ಪ್ರಪೋಸ್ ಮಾಡಿದರು, ನೀವೇ ಪ್ರೆಸಿಡೆಂಟ್ ಆಗಬೇಕು ಅಂತ ಹೇಳ್ಬಿಟ್ಟು. ಒಂದು 40 ಜನ ರೂರಲ್ ಮೆಂಬರ್ಸು, ಎಲ್ಲ ಕೃಷಿಕರು, ಒಳ್ಳೆ ವ್ಯಕ್ತಿಗಳು ಎಲ್ಲ. ಮೋಸ್ಟ್ ಆಫ್ ದೆಮ್ ಹೆಚ್ಚು ಕೃಷಿಕರು. ಅದೇ ಕೊಪ್ಪ ಮೇಯ್ನಲ್ಲಿದ್ದಾರಲ್ಲ, ಅವರೆಲ್ಲ ಬಿಸ್ನೆಸ್ ಮನ್ನು ಅವರು ಇದ್ದಾರೆ. ಹೆಚ್ಚಾಗಿ ಕೊಪ್ಪದವರಿದ್ದಾರೆ. ನನಗೆಲ್ಲ ಹೆಚ್ಚು, ನಮ್ಮ ಕ್ಲಬ್ಬಿಗೆಲ್ಲ ಹೆಚ್ಚು ರೂರಲ್ ಪೀಪಲ್ ಇದ್ದರು, ಹಳ್ಳಿಯಿಂದ. ಅದಕ್ಕೆ ನಾವು ಕೊಪ್ಪ ಲಯನ್ಸ್ ಕ್ಲಬ್ ಕೊಪ್ಪ ರೂರಲ್ ಅಂತ ಸ್ಟಾರ್ಟ್ ಮಾಡಿದ್ವು. ಸೊ ಆವಾಗ ನಾವು ಎಲ್ಲ ಮೆಂಬರ್ಸ್ನ ತೊಗೊಂಡೆ. ನಾನು ಸುಮಾರು ಜನರನ್ನೆಲ್ಲ ತೊಗೊಂಡೆ. ಡಾಕ್ಟರ್ ನಟರಾಜ್ ಇದ್ದರು, ಡಾಕ್ಟರ್ ಅನಿತಾ ಇದ್ದರು, ಅವ್ರನ್ನೆಲ್ಲ ತೊಗೊಂಡೆ. ಆಮೇಲೆ ಲಯನ್ ಪ್ರಭಾ ಪ್ರಕಾಶ್, ಆಮೇಲೆ ಕೌರಿ ಪ್ರಕಾಶ್, ಆಮೇಲೆ ಬಾಲಕೃಷ್ಣ, ನಾವೆಲ್ಲ ಚಾರ್ಟರ್ ಮೆಂಬರ್ಸು. ಬಾಲಕೃಷ್ಣ ಅಂದರೆ ಅಲ್ಲಿ ಐಸ್ ಕ್ರೀಮ್ ಶಾಪ್ ಇಟ್ಕೊಂಡಿದ್ದೆ. ಸೊ ಅವ್ರದ್ದೊಂದು ಅಲ್ಲಿ ಲ್ಯಾಂಡ್ ಇತ್ತು, ಒಂದು ಲೇಔಟ್ ಮಾಡಿದರು.
ಲೇಔಟ್ನಲ್ಲಿ ಸ್ವಲ್ಪ ಸಿ ಎಸ್ ಸೈಟ್ಸ್ ಇರ್ತಾವಲ್ಲ, ಸಿ ಎಸ್ ಸೈಟ್ಸ್ನ ಯಾಕೆ ನಾವು ತೊಗೊಳ್ಬಾರ್ದು ಅಂತ ಒಂದು ಪ್ರಪೋಸಲ್ ಬಂತು. ಓಕೆ. ಇಮಿಡಿಯೇಟಾಗಿ ನಾವು ಕಾಂಟ್ಯಾಕ್ಟ್ ಮಾಡಿದ್ವು. ನಮಗೆ ಅಶೋಕ್ ತುಂಬ ಸಪೋರ್ಟ್ ಮಾಡಿದ್ರು, ಓಕೆ. ಹರಂದ್ರ ಮಂಡಲ ಪಂಚಾಯತಿ ಅಶೋಕ್. ಸೊ ಇಮಿಡಿಯೇಟ್ಲಿ ನಾವು ಅದನ್ನು ತಗೊಂಡು, ನಾನು ಫಸ್ಟ್ ಇಯರ್ನಲ್ಲೇ ಆ ಲ್ಯಾಂಡನ್ನು ತೊಗೊಂಡದ್ದು. ಓಕೆ. ಅದು ಲೀಸ್ ಮೇಲೆ. ಓಕೆ. ಅದ್ರದ್ದು ಬೇಕಾದ ಫೀಸ್ ಎಲ್ಲ ಕಟ್ಟಿ ನೆಕ್ಸ್ಟ್ ಇಯರ್ ನಾನು ಐ ಬಿಕೇಮ್ ಝೋನ್ ಚೇರ್ಪರ್ಸನ್. ಓಕೆ. ಇಲ್ಲಿ ಝೋನ್ ಚೇರ್ಪರ್ಸನ್ ಆದಾಗಲೂ ವಿ ವಾಂಟೆಡ್ ಟು ಡೂ ಸಮ್ ವಿ ಡಿಡ್ ಪಬ್ಲಿಕ್ ಕಲೆಕ್ಷನ್ನು. ಆಮೇಲೆ ಇವರು ಲಕ್ವಳ್ಳಿ ಮಂಜಪ್ಪ ನಾಯ್ಕರ ಹೆಸರಿನಲ್ಲಿ ಒಂದು 6 ಲಕ್ಷ ಇದು ಬಂತು. ಓಕೆ. ಬಿಲ್ಡಿಂಗ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಪ್ರಕಾಶ್ ಅವ್ರ ನೇತೃತ್ವದಲ್ಲಿ ಬಿಲ್ಡಿಂಗು ಆಯಿತು. ಓಕೆ. ಚೆನ್ನಾಗಿ ಚೆನ್ನಾಗೇ ಆಯಿತು. ಆವಾಗ ನಾವು ಮೆಂಬರ್ಸು ಎಲ್ಲ ಇದು ಹಣ ಕೊಟ್ಟು, ಓಕೆ. ಪಬ್ಲಿಕ್ ಸಹ ಕೊಟ್ಟರು, ಪ್ಲಸ್ ಅವ್ರ ತಂದೆ ಕೊಟ್ಟರು. ಅಲ್ಲ, ತಂದೆ ಹೆಸರಿನಲ್ಲಿ ಪ್ರಕಾಶ್ ಕೊಟ್ಟರು. ಓಕೆ. 6 ಲಕ್ಷ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವು. ಆವಾಗ ಅವ್ರ ಹೆಸರು ಇಡೋದು ಅಂತ ಆಯಿತು. ಹಾಗಾಗಿ ನಾನು ಈಗ ಲಕ್ವಳ್ಳಿ ಮಂಜಪ್ಪ ನಾಯಕ ಲಯನ್ಸ್ ಸ್ಮಾರಕ ಇದಾಗಿದೆ. ಎಸ್. ಅಂದರೆ ಕೊನೆಯದಾಗಿ ಸರ್ ಕೇಳ್ತಾರೆ ನನಗೆ, ಕೊನೆಯದಾಗಿ ನಿಮ್ಮ ಒಂದು ವೃತ್ತಿ ಜೀವನ ಆಗಿರ್ಬೋದು, ಸರ್ವಿಸ್ನ ಕುರಿತಾಗಿ ಮುಂದಿನ ದಿನಗಳಲ್ಲಿ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಾ? ಮುಂದಿನ ದಿನಗಳಲ್ಲಿ ನಾನು ಹೆಚ್ಚು ಸರ್ವಿಸ್ ಮಾಡಬೇಕು ಅಂತಲೂ ಇದೆ. ಓಕೆ. ಅಲಾಂಗ್ ವಿತ್ ನನಗಿಲ್ಲಿ ಸ್ಪೆಷಾಲಿಟಿ ಕೇಸ್ ಸಿಗ್ತದೋ ಇಲ್ಲೋ ನಂಗೆ ಗೊತ್ತಿಲ್ಲ. ಓಕೆ. ಯಾಕೆಂದರೆ ಇಲ್ಲಿ ಜನ ನನ್ನನ್ನು ಡೆಂಟಿಸ್ಟಾಗಿ ಕನ್ಸಿಡರ್ ಮಾಡಿದ್ದಾರೆ. ಎಸ್, ಕರೆಕ್ಟ್. ಎಲ್ಲಿ ಕೊಪ್ಪದಲ್ಲಿ ಐ ಆಮ್ ನೋನ್ ಆ್ಯಸ್ ಎ ಡೆಂಟಿಸ್ಟ್, ವೆಲ್ ನೋನ್ ಡೆಂಟಿಸ್ಟ್. ಬಟ್ ಇನ್ ಹಾಸನ್ನಲ್ಲಿ ಐ ಆಮ್ ನೋನ್ ಆ್ಯಸ್ ಎ ಸರ್ಜನ್. ಎಸ್, ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್. ಅಲ್ಲಿ ನನಗೆ ನಾನು ಸುಮ್ಮನೆ ಕೂತ್ಕೊಂಡಿದ್ರು ಪೇಷಂಟ್ಸ್ ಬರ್ತಿದ್ರು, ಆಮೇಲೆ ಫೋನ್ಗಳು ಬರ್ತಿತ್ತು, ಆ್ಯಕ್ಸಿಡೆಂಟ್ ಎಲ್ಲ ಡಾಕ್ಟರ್ಸಿಗೂ ಗೊತ್ತಿತ್ತು. ಕರೆಕ್ಟ್. ಐ ಆಮ್ ಡೂಯಿಂಗ್ ಗುಡ್ ಸರ್ಜರೀಸ್ ಅಂತ. ಎಸ್. ಹೋಲ್ ಆಫ್ ಇದು ಹಾಸನ್ ಡಿಸ್ಟ್ರಿಕ್ಟ್ನಲ್ಲಿ. ಸೊ ಹಾಗಾಗಿ ಅಲ್ಲಿ ಹೆಚ್ಚು ನನ್ನ ಎಕ್ಸ್ಪೋಜರು ಸರ್ಜರೀಸ್ ಮೇಲೆ ಹೋಯಿತು. ಓಕೆ. ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ. ಈಗ ಇಲ್ಲಿ ಅಷ್ಟು ನಾನು ನಿರೀಕ್ಷೆ ಮಾಡಲಿಕ್ಕೆ ಆಗಲ್ಲ, ಯಾಕೆಂದರೆ ಈಗ ಜನಕ್ಕೆ ಗೊತ್ತಿಲ್ಲ. ಇಲ್ಲಿ ಕರೆಕ್ಟ್. ಹೌದು. ನಮ್ಮ ಎದುರಿಗೇ ಹೋಗ್ತವೆ. ಇದು ಶಿವಮೊಗ್ಗ ಹೋಗ್ಬೋದು, ಆಮೇಲೆ ಮಣಿಪಾಲ ಹೋಗ್ಬೋದು. ಸೊ ನಾವು ಇಲ್ಲಿ ಇದ್ದೀವಿ, ನಮ್ಮ ಸರ್ವಿಸ್ನ ಯುಟಿಲೈಸ್ ಮಾಡ್ಕೊಬೇಕು ಅನ್ನೋದು ಗೊತ್ತಿಲ್ಲ ಇನ್ನು ಜನಕ್ಕೆ. ದೇ ಕ್ಯಾನ್ ಕಮ್ ಎನಿ ಟೈಮ್. ಮೈ ಡೋರ್ ಈಸ್ ಆಲ್ವೇಸ್ ವೆಲ್ಕಮ್, ಇದು ಓಪನ್ ಇನ್ ದ ನೈಟ್ ಆಲ್ಸೋ. ಓಕೆ. ಈವನ್ ಇನ್ ಯಾವ ಗೌರ್ಮೆಂಟ್ ಟೈಮಲ್ಲಿ ಬಂದರೂ ಕೂಡ ಇನ್ ಗೌರ್ಮೆಂಟ್ ಸರ್ವಿಸ್ ಸಿಗುತ್ತೆ. ದೇ ಕ್ಯಾನ್ ಕಾಲ್ ಮೀ. ಎಸ್. ಓಕೆ. Even government hospital they can call me, can take service. Even Uday Shankar can call me, can take service. Even Nataraj can call me, can take service. ಎಸ್, ಕರೆಕ್ಟ್. I am always available. ಓಕೆ. ಎಲ್ಲೆಲ್ಲೋ ನೀವು ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿಗೆ ಬೆಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಮಣಿಪಾಲಿಗೆ ಹೋಗೋದಕ್ಕಿಂತ ಇಲ್ಲೇ ಇರೋದನ್ನ ಉಪಯೋಗಿಸ್ಕೊಳ್ಳಿ ಅಂತ ಒಂದು ಹೇಳಬಲ್ಲೆ ನಾನು ಅಷ್ಟೇ. ಓಕೆ ಸರ್. ಸರ್ವಿಸಸ್ ಇದುವರೆಗೂ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಬಾಲ್ಯದ ಜೀವನ ಆಗಿರ್ಬೋದು, ಪ್ರಾಥಮಿಕ ಹಾಗೂ ಕಾಲೇಜು ಶಿಕ್ಷಣದ ವಿಚಾರ ಆಗಿರ್ಬೋದು, MBBS MBBS ಮಾಡಿದ ಒಂದು ವಿಚಾರ ಆಗಿರ್ಬೋದು, ನಂತರದಲ್ಲಿ ನಿಮ್ಮ ಮೊದಲ ವೃತ್ತಿ ಜೀವನ ಪ್ರಾರಂಭ ಮಾಡಿದ ವಿಚಾರ, ಕೊಪ್ಪದಲ್ಲಿ 15 ವರ್ಷಗಳ ಕಾಲ ದಂತವೈದ್ಯಾಧಿಕಾರಿಗೆ ನೀವು ಮಾಡಿದಂಥ ಸರ್ವಿಸ್ ಆಗಿರ್ಬೋದು, ನಂತರ PG ಕೋರ್ಸನ್ನು ಮುಗಿಸಿ ಪುನಃ ಹಾಸನದ ಮೆಡಿಕಲ್ ಕಾಲೇಜ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ, ಅಸೋಸಿಯೇಟ್ ಆಗಿ, ನಂತರದಲ್ಲಿ ಪ್ರೊಫೆಸರ್ ಆಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿ ಅಲ್ಲಿ ನಿಮ್ಮ ಒಂದು ಅದ್ಭುತವಾದ ಸೇವೆಯನ್ನು ಸಲ್ಲಿಸಿದಾಗಿರ್ಬೋದು, ಮುಖ ಮತ್ತು ದವಡೆಯ ಸರ್ಜನ್ ಆಗಿ ಅಲ್ಲಿ ನೀವು ಮಾಡಿರುವಂಥ ಒಂದು ಸರ್ವಿಸ್ ಆಗಿರ್ಬೋದು, ಕೊಪ್ಪದಲ್ಲಿ ಭಗವಾನ್ ಮೆಡಿಕಲ್ ಡೆಂಟಲ್ ಕ್ಲಿನಿಕ್ನ ಪ್ರಾರಂಭ ಮಾಡಿದ ಒಂದು ವಿಚಾರ ಆಗಿರ್ಬೋದು, ನಿಮ್ಮ ಒಂದು ಸಂಪೂರ್ಣ ಕುಟುಂಬ ಲಯನ್ಸಲ್ಲಿ ತೊಡಗಿಸಿಕೊಂಡ ವಿಚಾರ ಆಗಿರ್ಬೋದು, ನಿಮ್ಮ ಒಂದು ಸರ್ವಿಸ್ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಒಬ್ಬ ದಂತವೈದ್ಯಾಧಿಕಾರಿಯಾಗಿ ಪ್ರೊಫೆಸರ್ ಆಗಿ ಸೇವೆಯನ್ನು ಸಲ್ಲಿಸಿ ಕೊಪ್ಪದಲ್ಲಿ ತಮ್ಮದೇ ಆದಂತಹ ಮುಖ್ಯ ರಸ್ತೆಯ ಸಮೀಪದಲ್ಲಿ ತಮ್ಮದೇ ಆದಂತಹ ಭಗವಾನ್ ಡೆಂಟಲ್ ಕ್ಲಿನಿಕನ್ನು ಪ್ರಾರಂಭಿಸಿರುವಂತಹ ಶ್ರೀಯುತ ಡಾಕ್ಟರ್ ಪ್ರೊಫೆಸರ್ BK ಭಗವಾನ್ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೀನಿ. ನಮಸ್ಕಾರ.